ಹಲೋ ಅಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನ ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, ರಿವರ್ಸ್ ಮೈಗ್ರೇಷನ್ ಪುಟ್ಸ್ ಸೆಂಟರ್ಸ್ ಆರ್ಯಾ ಸ್ಕೀಮ್ ಇನ್ ಲೈಮ್ಲೈಟ್. ನೋಡಿ, ಕೊರೋನಾ ವೈರಸ್ ಕಾರಣದಿಂದ ಒಂದು ರಿವರ್ಸ್ ಮೈಗ್ರೇಷನ್ ನಡೀತಾ ಇದೆ. ಇದುವರೆಗೂ ಕೂಡ ನಮ್ಮ ದೇಶ ಅನುಭವಿಸುತ್ತಿದ್ದಂತಹ ಒಂದು ಪ್ರಾಬ್ಲಮ್ ಅಂದ್ರೆ ಹಳ್ಳಿಗಳ ಕಡೆಯಿಂದ ಅಂದ್ರೆ ರೂರಲ್ ಏರಿಯಾಸ್ ಇಂದ ಜನ ಕೆಲಸಕ್ಕೋಸ್ಕರ ಅಂದ್ರೆ ಉದ್ಯೋಗಕ್ಕಾಗಿ ನಗರಗಳತ್ತ ವಲಸೆ ಬರ್ತಾ ಇದ್ರು. ಒಂದು ನಗರೀಕರಣ ಅಥವಾ ಅರ್ಬನೈಸೇಷನ್ ನಡೀತಾ ಇತ್ತು. ಇದನ್ನ ತಡಿಲಿಕ್ಕೆ ಸರ್ಕಾರ ಬಹಳಷ್ಟು ಪ್ರಯತ್ನ ಪಡ್ತಾ ಇತ್ತು. ಬಿಕಾಸ್ ನಮ್ಮ ನಗರಗಳು ಜನಸಂದಣಿಗೆ ಒಳಗಾಗ್ತಾ ಇದ್ದಾವೆ. ಪ್ರತಿಯೊಬ್ಬರು ಕೂಡ ನಗರಕ್ಕೆ ಬರ್ತಿರುವಂತಹ ಕಾರಣದಿಂದ ಅಲ್ಲಿನ ಜೀವನ ಮಟ್ಟ ಕುಸಿತಾ ಇತ್ತು. ಹಾಗಾಗಿ ಈ ಸಾರ್ವಜನಿಕರಿಗೆ ಮತ್ತು ಉದ್ಯೋಗವನ್ನ ಅರಸ್ತಕ್ಕಂತಹ ವ್ಯಕ್ತಿಗಳಿಗೆ ಹಳ್ಳಿಗಳಲ್ಲೇ ಸೂಕ್ತವಾದಂತಹ ಉದ್ಯೋಗ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ಬೇಕು ಅನ್ನೋದು ನಮ್ಮ ಸರ್ಕಾರಗಳ ಬಹುದಿನಗಳ ಒಂದು ಆಶಯ ಆಗಿತ್ತು. ಬಟ್ ಕೊರೋನಾ ವೈರಸ್ ಅದಕ್ಕೊಂದು ಸೂಕ್ತವಾದಂತಹ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದೆ ಅಂತಾನೆ ಹೇಳ್ಬೋದು. ಬಿಕಾಸ್ ಏನು ನಗರಕ್ಕೆ ವಲಸೆ ಹೋಗಿದ್ರು ಕೂಲಿಗೋಸ್ಕರ ಅಥವಾ ಇನ್ನಿತರ ಕೆಳಮಟ್ಟದ ಕೆಲಸಗಳಿಗೋಸ್ಕರ ನಗರಗಳಿಗೆ ಹಳ್ಳಿಗಳ ಜನ ತೆರಳಿದ್ರು, ಅವರೆಲ್ಲರೂ ಕೂಡ ಕೊರೋನಾ ವೈರಸ್ ಕಾರಣದಿಂದ ವಾಪಸ್ ತಮ್ಮ ತಮ್ಮ ಹುಟ್ಟೂರಿಗೆ ಮರಳಿದ್ದಾರೆ. ಸೊ ನಮ್ಮ ಸರ್ಕಾರಗಳು ಏನೇ ಸ್ಕೀಮ್ಗಳನ್ನ ಯೋಜನೆಗಳನ್ನ ಜಾರಿಗೊಳಿಸಬೇಕು ಅಂತ ಹೇಳಿದ್ರು ಈ ಒಂದು ಸಮಯ ಅದಕ್ಕಾಗಿ ಪಕ್ವ ಆಗಿದೆ. ರೈಟ್ ಟೈಮ್ ಫಾರ್ ದಟ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಈಗ ಹಳ್ಳಿಗಳಿಗೆ ವಾಪಸ್ ಕೂಲಿ ಕೆಲಸಗಾರರು ವಾಪಸ್ ಹೋಗಿರೋದ್ರಿಂದ ಈ ನಮ್ಮ ಕೇಂದ್ರ ಸರ್ಕಾರದ ಒಂದು ಹಳೆಯ ಯೋಜನೆ ಆಗಿದ್ದಂತಹ ಆರ್ಯ ಯೋಜನೆ ಈಗ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು. ಪರೀಕ್ಷೆಗಳಲ್ಲಿ ಖಂಡಿತ ಕೇಳ್ಬೋದು. ಬಿಕಾಸ್ ಸ್ಪೆಷಲಿ PSI ಎಕ್ಸಾಮ್ ಆಸ್ಪಿರೆಂಟ್ಸ್ ನಿಮಗೆ SAL ಕೇಳ್ಬೋದು. ಕೊರೋನಾ ವೈರಸ್ ನಿಂದ ಲಕ್ಷಾಂತರ ಜನ ವಾಪಸ್ ತಮ್ಮ ಗ್ರಾಮೀಣ ಪ್ರದೇಶಕ್ಕೆ ತೆರಳಿದ್ದಾರೆ. ಅವರಿಗೆ ಯಾವ ರೀತಿ ಅನುಕೂಲಗಳನ್ನ ಸರ್ಕಾರ ಕಲ್ಪಿಸ್ಕೊಡ್ಬೋದು ಮತ್ತು ಇದರಿಂದ ಆಗುವಂತಹ ಪರಿಣಾಮಗಳು ಏನು, ಯಾವ ರೀತಿ ಎದುರಿಸಬೇಕು ಅಂತ ಖಂಡಿತ ಒಂದು ಪ್ರಬಂಧ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ KS ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಇದು ಯೂಸ್ ಆಗುತ್ತೆ. ಸೊ ಅಲ್ಲಿ ನೀವು ಬಹುಮುಖ್ಯವಾಗಿ ಮೆನ್ಷನ್ ಮಾಡಬಹುದಾದಂತಹ ಒಂದು ಯೋಜನೆ ಇದೇ ಆರ್ಯ ಸ್ಕೀಮ್. ಸೊ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ಅಂಡರ್ಲೈನ್ ಮಾಡ್ತಾ ಇದ್ದೀನಿ, ಅಟ್ರಾಕ್ಟಿಂಗ್ ಅಂಡ್ ರಿಟೈನಿಂಗ್ ಯೂತ್ ಇನ್ ಅಗ್ರಿಕಲ್ಚರ್. ಸೊ ಕೇಳ್ತಾರೆ, ಆರ್ಯ ಯೋಜನೆಯ ಫುಲ್ ಫಾರ್ಮ್ ಕೇಳ್ತಾರೆ. FDA ಇರ್ಬೋದು, SDA ಇರ್ಬೋದು, PC ಎಕ್ಸಾಮ್ಸ್ ಇರ್ಬೋದು, ಖಂಡಿತ ಕೇಳ್ತಾರೆ. ಆರ್ಯ ಅಂತ ಹೇಳಿದ್ರೆ ಅಟ್ರಾಕ್ಟಿಂಗ್ ಅಂಡ್ ರಿಟೈನಿಂಗ್ ಯೂತ್ ಇನ್ ಅಗ್ರಿಕಲ್ಚರ್ ಅಂದ್ರೆ ಕೃಷಿಯಲ್ಲೇ ಯುವಕ ಮತ್ತು ಯುವತಿಯರನ್ನ ಅಂದ್ರೆ ಯುವ ಜನತೆಯನ್ನ ಕೃಷಿಯತ್ತ ಆಕರ್ಷಣೆಗೊಳಿಸುವುದು ಮತ್ತು ಕೃಷಿಯಲ್ಲೇ ಉಳಿಯುವಂತೆ ಮಾಡುವುದು. ಅದು ಈ ಒಂದು ಯೋಜನೆಯ ವಿಸ್ತೃತ ರೂಪ ಆಗಿದೆ. ಇದಕ್ಕೆ ಸುಮಾರು 2013ನೇ ಇಸ್ವಿಯಲ್ಲೇ ಇದಕ್ಕೆ ಸಂಬಂಧಪಟ್ಟಂತ ವರದಿಯನ್ನ ಸಿದ್ಧಪಡಿಸಲಾಗಿತ್ತು. ಬಟ್ ಅದು ಪ್ರಸಕ್ತವಾಗಿ ಈಗ ಕಾರ್ಯಗತಗೊಳ್ತಾ ಇದೆ. ಇಲ್ಲಿ ಕೂಡ ನೋಡ್ತಾ ಇದ್ದೀರಾ, 2015-16ನೇ ಇಸ್ವಿಯಲ್ಲೇನೆ ನಮ್ಮ ದೇಶಾದ್ಯಂತ ಸುಮಾರು 25 ಜಿಲ್ಲೆಗಳಲ್ಲಿ ನಮ್ಮ ಕೇಂದ್ರ ಸರ್ಕಾರ ಪ್ರಯೋಗಾತ್ಮಕ ಮಾದರಿಯಲ್ಲಿ ಇದನ್ನ ಲಾಂಚ್ ಮಾಡಿತ್ತು. ಒಂದು ಎಕ್ಸ್ಪೆರಿಮೆಂಟಲ್ ಬೇಸಿಸ್ ಅಲ್ಲಿ ಇದಕ್ಕೆ ಚಾಲನೆಯನ್ನ ಕೊಟ್ಟಿತ್ತು. ಬಟ್ ಪ್ರಸಕ್ತವಾಗಿ ಇದು ನಮ್ಮ ದೇಶಾದ್ಯಂತ ಸುಮಾರು 100 ಜಿಲ್ಲೆಗಳಲ್ಲಿ ಅಸ್ತಿತ್ವದಲ್ಲಿದೆ. ಯಾವುದೇ ಒಂದು ಹೊಸ ಯೋಜನೆ ಬರಲಿ ಅದನ್ನ ಪ್ರಯೋಗ ಮಾಡೋಕ್ಕೋಸ್ಕರ ಕೆಲವೊಂದು ಆಯ್ದ ಜಿಲ್ಲೆಗಳಲ್ಲಿ ಮಾತ್ರ ಅದನ್ನ ಜಾರಿಗೊಳಿಸಲಾಗುತ್ತೆ. ಅದೇ ರೀತಿ ಆರ್ಯ ಸ್ಕೀಮ್ ಅನ್ನು ಕೂಡ ಪ್ರಸಕ್ತವಾಗಿ 100 ಜಿಲ್ಲೆಗಳಲ್ಲಿ ಮಾತ್ರ ಇದು ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಬಟ್ ಪ್ರಸಕ್ತವಾಗಿ ಈ ಒಂದು ಸಂದರ್ಭ ಬಹಳ ಉತ್ತಮವಾಗಿರುವಂತಹ ಕಾರಣದಿಂದ ಈ ಆರ್ಯ ಸ್ಕೀಮ್ ಅನ್ನ ನಮ್ಮ ದೇಶದ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಸ್ಪ್ರೆಡ್ ಮಾಡುವುದಕ್ಕೆ ಸರ್ಕಾರದ ಬಳಿ ಒಂದು ಉತ್ತಮವಾದಂತಹ ಅವಕಾಶ ಇದೆ. ಸೊ ಅಟ್ರಾಕ್ಟಿಂಗ್ ಅಂಡ್ ರಿಟೈನಿಂಗ್ ಯೂತ್ ಇನ್ ಅಗ್ರಿಕಲ್ಚರ್ ಇವಾಗ ಬಹಳ ಪ್ರಮುಖವಾದಂತಹ ಯೋಜನೆ ಒಂದು ಪಾತ್ರವನ್ನ ನಿರ್ವಹಿಸುತ್ತೆ. ಸೊ ಇದರ ಮೂಲ ಉದ್ದೇಶ ಏನು? ಅದರ ಹೆಸರೇ ಹೇಳುವಂತೆ ಈ ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳು, ಅಗ್ರಿಕಲ್ಚರ್ ಅಂಡ್ ಅಲೈಡ್ ಆಕ್ಟಿವಿಟೀಸ್ ಏನಿದಾವೆ ಅದರಲ್ಲಿ ನಮ್ಮ ಯುವ ಜನತೆ ಹಣವನ್ನ ಕಾಣುವಂತಾಗಬೇಕು. ಬಿಕಾಸ್ ಯಾಕೆ ವಿದ್ಯಾವಂತರು ಆಗಿದ್ರು ಕೂಡ ಅಥವಾ ಬೇರೆ ಬೇರೆ ಸೌಕರ್ಯ ಇದ್ರೂ ಕೂಡ ಹಳ್ಳಿಗಳಿಂದ ಸಿಟಿಗಳಿಗೆ ಏನಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಹಣಕ್ಕಾಗಿ, ಉದ್ಯೋಗಕ್ಕಾಗಿ, ಉತ್ತಮವಾದಂತಹ ವೇತನ ಸಿಟಿಯಲ್ಲಿ ಸಿಗುತ್ತೆ ಅಂತ ಬರ್ತಾರೆ. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ ನಗರಗಳು ಆಲ್ರೆಡಿ ಜನಸಂದಣಿಯಿಂದ ತುಂಬಿ ತುಳುಕ್ತಿರುವಂತಹ ಕಾರಣದಿಂದ ಅವರಿಗೆ ಸೂಕ್ತವಾದಂತಹ ಕೆಲಸ ಸಿಗಲ್ಲ. ಅವರಿಗೆ ಸಂಬಳ ಸ್ವಲ್ಪ ಚೆನ್ನಾಗಿ ಸಿಗಬಹುದು, ಬಟ್ ಬಹಳ ಮೀನಿಯಲ್ ವರ್ಕ್ ಗಳಲ್ಲಿ ಅವರು ತೊಡಕೋಬೇಕಾಗುತ್ತೆ. ಬಹಳ ಕೆಳಮಟ್ಟದ ಕೆಲಸಗಳನ್ನ ಅವರು ಮಾಡಬೇಕಾಗುತ್ತೆ. ಅದೇ ನಮ್ಮ ಸರ್ಕಾರದ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಅವರು ಹಳ್ಳಿಗಳಲ್ಲೇ ಉಳ್ಕೊಳ್ಳುವಂತೆ ಅವರಿಗೆ ಪ್ರೋತ್ಸಾಹವನ್ನ ಕೊಟ್ರೆ ಮತ್ತು ಕೃಷಿಯನ್ನ ಲಾಭ ಸೃಷ್ಟಿಸುವಂತಹ ಒಂದು ಉದ್ಯಮದ ರೀತಿ ಮಾಡಿಕೊಟ್ರೆ ಅವರು ತಮ್ಮ ಊರಿನಲ್ಲೇ ಡಿಗ್ನಿಫೈಡ್ ಲೈಫ್ ಅನ್ನ ಲೀಡ್ ಮಾಡಬಹುದು, ಒಂದು ಮರ್ಯಾದಸ್ಥ ಜೀವನವನ್ನ ನಡೆಸಬಹುದು. ಸಿಟಿಗಳಲ್ಲಿ ಹೋಗ್ಬಿಟ್ಟು ಕೆಳಮಟ್ಟದ ವರ್ಕ್ಗಳನ್ನ ಮಾಡುವಂತಹ ಒಂದು ಸಂದರ್ಭ ಒದಗಿ ಬರಲ್ಲ.
ಸೊ ಹಾಗಾಗಿ ಈ ಹಳ್ಳಿಗಳಲ್ಲಿ ಇರ್ತಕ್ಕಂತಹ ಯುವಕ ಮತ್ತು ಯುವತಿಯರಿಗೆ ಇದಕ್ಕೆ ಸಂಬಂಧಪಟ್ಟಂತಹ ತರಬೇತಿಯನ್ನು ಕೊಡುವುದು ಮತ್ತು ಅವರಿಗೆ ಒಂದು ಗೈಡೆನ್ಸ್ ಅನ್ನು ಕೊಡುವುದು ಈ ಆರ್ಯ ಸ್ಕೀಮ್ ನ ಉದ್ದೇಶ ಆಗಿದೆ. ಸೊ ಇದು ಆರ್ಯ ಸ್ಕೀಮ್ ಅಂದ್ರೆ ಏನು ಅಂತ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಗೊತ್ತಾಯ್ತು. ಅಂಡ್ ಜೊತೆಗೆ ಇದಕ್ಕೆ ಕರ್ನಾಟಕದೊಂದಿಗೆ ಒಂದು ಇಂಪಾರ್ಟೆಂಟ್ ಸಂಬಂಧ ಕೂಡ ಇದೆ. ಬಿಕಾಸ್ ನಿಮಗೆ ಕಾಣಿಸ್ತಾ ಇದೆ, ಅದನ್ನ ಏನು 2011ರ ಸಮಯದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿಬಿಟ್ಟು ಇದಕ್ಕೆ ಸಂಬಂಧಪಟ್ಟಂತ ವರದಿಯನ್ನ ಕೊಡುವಂತೆ ಸೂಚಿಸಲಾಗಿತ್ತು. ಆ ಒಂದು ಸಮಿತಿಯ ನೇತೃತ್ವವನ್ನ ವಹಿಸಿದ್ದವರು ನಮ್ಮ ಕರ್ನಾಟಕದವರೇ ಆದಂತಹ ಕೆ ನಾರಾಯಣಗೌಡ. ಕೆ ನಾರಾಯಣಗೌಡ ಅಂತ ಹೇಳಿದ್ರೆ UAS ಏನಿದೆ, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್, ನಮ್ಮ ಬೆಂಗಳೂರಿನಲ್ಲಿ ಕಂಡುಬರುವ ಕೃಷಿ ವಿಶ್ವವಿದ್ಯಾನಿಲಯದ ಅಂದಿನ ಉಪಕುಲಪತಿ ಆಗಿದ್ದಂತಹ ಕೆ ನಾರಾಯಣಗೌಡ ಅವರು ಇದಕ್ಕೆ ಸಂಬಂಧಪಟ್ಟಂತಹ ಸಮಿತಿಯ ಮುಖ್ಯಸ್ಥರಾಗಿದ್ರು. ಅವರ ನೇತೃತ್ವದ ಸಮಿತಿ ಸರ್ಕಾರಕ್ಕೆ ಒಂದು ಶಿಫಾರಸನ್ನ, ಒಂದು ವರದಿಯನ್ನ ಕೂಡ ಸಲ್ಲಿಸಿತ್ತು. ಇದು ಬಹಳ ಇಂಪಾರ್ಟೆಂಟ್. ಅಂಡ್ ಮತ್ತೊಂದೆರಡು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಯೋಜನೆಯನ್ನ ನಮ್ಮ ಐಕಾರ್ ಅಡಿಯಲ್ಲಿ ಈ ಒಂದು ಯೋಜನೆ ಕಾರ್ಯಗತಗೊಳ್ಳುತ್ತೆ. ಐಕಾರ್ ಅಂತ ಹೇಳಿದ್ರೇನು, ನಿನ್ನೆ ಕೂಡ ಕ್ಲಾಸಲ್ಲಿ ಮಾತಾಡ್ತಾ ಇದ್ವಿ, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್. ನಿಮಗೆ ಕಾಣಿಸ್ತಾ ಇದೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್. ಅದನ್ನ ಕನ್ನಡದಲ್ಲಿ ನಾವು ಭಾರತೀಯ ಕೃಷಿ ಅಧ್ಯಯನ ಮಂಡಳಿ ಅಥವಾ ಪರಿಷತ್ತು ಅಂತ ಕರಿಬಹುದು. ಭಾರತೀಯ ಕೃಷಿ ಅಧ್ಯಯನ ಪರಿಷತ್ತು ಇದು ನವದೆಹಲಿಯಲ್ಲಿ ಕಂಡುಬರುತ್ತೆ, ನ್ಯೂ ಡೆಲ್ಲಿ, ನಮ್ಮ ದೇಶದ ಒಂದು ಅತ್ಯುನ್ನತ ಈ ಕೃಷಿ ಸಂಬಂಧಿತ ಸಂಸ್ಥೆ. ಸೊ ಈ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅವರು ಈ ಆರ್ಯ ಯೋಜನೆಯನ್ನ ಜಾರಿಗೆ ತರ್ತಾ ಇದ್ದಾರೆ. ಅವರು ನೇರವಾಗಿ ಜಾರಿಗೆ ತರಕ್ಕಾಗಲ್ಲ. ಸೊ ಹಾಗಾಗಿ ಅವರು ಬಳಸ್ಕೊಳ್ತಿರ್ತಕ್ಕಂತಹ ಒಂದು ಸಂಪನ್ಮೂಲ ಏನು ಅಂತ ಹೇಳಿದ್ರೆ, ನಿಮಗೆ ಕಾಣಿಸ್ತಾ ಇರೋ ರೀತಿ ಕೃಷಿ ವಿಜ್ಞಾನ್ ಕೇಂದ್ರಾಸ್ ಅಥವಾ ಕನ್ನಡದಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳು ಅಂತ ಕರಿಬಹುದು. ನಮ್ಮ ದೇಶಾದ್ಯಂತ ಸುಮಾರು 700ಕ್ಕೂ ಹೆಚ್ಚು ಕೃಷಿ ವಿಜ್ಞಾನ ಕೇಂದ್ರಗಳು ಕಂಡುಬರುತ್ತೆ. ಇವುಗಳನ್ನ ನಮ್ಮ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಮ್ಯಾನೇಜ್ ಮಾಡುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ, ನಮ್ಮ ಐಕಾರ್ ಬಂದ್ಬಿಟ್ಟು ದೆಹಲಿಯಲ್ಲಿ ಸ್ಥಾಪಿತಗೊಂಡಿದೆ. ಅದು ಹಳ್ಳಿಗಳಲ್ಲಿರ್ತಕ್ಕಂತಹ ರೈತರೊಂದಿಗೆ ಸಂಪರ್ಕವನ್ನ ಸಾಧಿಸಲು ಸಾಧ್ಯವಾಗುವಂತೆ ಒಂದು ಕೇಂದ್ರಗಳನ್ನ ರಚನೆ ಮಾಡಲಾಗಿದೆ. ಆ ಕೇಂದ್ರಗಳನ್ನ ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಜ್ಞಾನ್ ಸೆಂಟರ್ಸ್ ಅಂತ ನಾವು ಕರಿತೀವಿ. ಸೊ ಇದು ರೈತರಿಗೂ ಮತ್ತು ಐಕಾರ್ಗೂ ಒಂದು ಸಂಬಂಧವನ್ನ ಕಲ್ಪಿಸಿಕೊಡುತ್ತೆ. ಈ ಕೃಷಿ ವಿಜ್ಞಾನ ಕೇಂದ್ರಗಳನ್ನ ನೋಡ್ಕೊಳ್ಳೋದು ಸ್ಥಳೀಯ ಕೃಷಿ ವಿಶ್ವವಿದ್ಯಾನಿಲಯಗಳು, ಲೋಕಲ್ ಅಗ್ರಿಕಲ್ಚರಲ್ ಯೂನಿವರ್ಸಿಟೀಸ್. ಬೆಂಗಳೂರಿನಲ್ಲಿ ಆದ್ರೆ UAS ಇದೆ, ಶಿವಮೊಗ್ಗದಲ್ಲಿ ಆದ್ರೆ UAHS ಇದೆ. ಇದೇ ರೀತಿ ದೇಶದ ನಾನಾ ಭಾಗಗಳಲ್ಲಿ ಹಲವಾರು ಸ್ಥಳೀಯ ವಿಶ್ವವಿದ್ಯಾನಿಲಯಗಳು ಕಂಡು ಬರುತ್ತೆ. ಸೊ ಅವು ಈ ಕೃಷಿ ವಿಜ್ಞಾನ ಕೇಂದ್ರವನ್ನ ನಿರ್ವಹಣೆ ಮಾಡ್ತವೆ. ಸೊ ಬಹಳ ಇಂಪಾರ್ಟೆಂಟ್. ಇದನ್ನ 1974ರಲ್ಲಿ ಪ್ರಪ್ರಥಮ ಬಾರಿಗೆ ಸ್ಥಾಪನೆ ಮಾಡಲಾಯಿತು. ಈ ಕೃಷಿ ವಿಜ್ಞಾನ ಕೇಂದ್ರವನ್ನ ಮೊದಲ ಬಾರಿಗೆ ಪಾಂಡಿಚೇರಿ ಅಥವಾ ಈಗೇನು ಪುದುಚೇರಿ ಅಂತ ಕರಿತೀವಿ, ನಮ್ಮ ಒಂದು ಕೇಂದ್ರಾಡಳಿತ ಪ್ರದೇಶ, ಅಲ್ಲಿ ಇದರ ಪ್ರಾರಂಭ ಆಯಿತು. ಪ್ರಸಕ್ತವಾಗಿ ದೇಶಾದ್ಯಂತ 700ಕ್ಕೂ ಹೆಚ್ಚು ಕೃಷಿ ವಿಜ್ಞಾನ ಕೇಂದ್ರಗಳಿದ್ದಾವೆ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪರೀಕ್ಷಾ ದೃಷ್ಟಿಯಿಂದ. ಓವರ್ ಆಲ್ ನಾಲೆಡ್ಜ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಾನ್ಸೆಪ್ಚುಯಲ್ ನಾಲೆಡ್ಜ್ ಕಲ್ತ್ಕೊಂತ ನಾವು ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ, ಶಕ್ತಿ ಕಳೆದುಕೊಂಡ ಭೂಮಿ. ನೋಡಿ, ಇವತ್ತಿನ ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಬಂದಿರತಕ್ಕಂತಹ ಒಂದು ಸುದ್ದಿ, ಶಕ್ತಿ ಕಳೆದುಕೊಂಡ ಭೂಮಿ. ಯಾವ ರೀತಿಯ ಶಕ್ತಿಯನ್ನು ಕಳ್ಕೊಳ್ತು ಅಂತ ನಾವು ಹುಡುಕ್ಬೇಕಾಗುತ್ತೆ. ನಿಮಗೆ ಕಾಣಿಸ್ತಿದೆ ಅಯಸ್ಕಾಂತೀಯ ವಲಯ. ನೋಡಿ, ನಮ್ಮ ಭೂಮಿ ಏನಿದೆ ಅದರ ಸುತ್ತಲೂ ಕೂಡ ಬಹಳ ಶಕ್ತಿಶಾಲಿಯಾಗಿರ್ತಕ್ಕಂತಹ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ನಿಮಗೆ ಕಂಡು ಬರುತ್ತೆ. ಬಹಳ ಶಕ್ತಿಶಾಲಿ ಅನ್ನೋಕ್ಕಿಂತನೂ ಬಹಳ ದೂರದವರೆಗೂ ತನ್ನ ಪ್ರಭಾವವನ್ನ ಹೊಂದಿರತಕ್ಕಂತಹ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಅಯಸ್ಕಾಂತೀಯ ವಲಯ ನಮ್ಮ ಭೂಮಿಯ ಸುತ್ತಲೂ ಕಂಡು ಬರುತ್ತೆ. ಇದಕ್ಕೆ ಕಾರಣ ಬಹಳ ಸಿಂಪಲ್. ನಿಮಗೆ ಕಾಣಿಸ್ತಾ ಇದೆ, ನಮ್ಮ ಭೂಮಿಯ ಸರ್ಫೇಸ್ ಏನಿದೆ ಅಂದ್ರೆ ಭೂಮಿಯ ಹೊರಮೈಗಿಂತನೂ 3000 ಕಿಲೋಮೀಟರ್ ಆಳದಲ್ಲಿ, ಅಂದ್ರೆ ಭೂಮಧ್ಯದಲ್ಲಿ ನೀವು ನೋಡಿದಾಗ ಅಲ್ಲಿ ಬಿಸಿ ದ್ರವ ರೂಪದ ಕಬ್ಬಿಣ ಕಂಡು ಬರುತ್ತೆ. ಹಾಟ್ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರತಕ್ಕಂತಹ ಕಬ್ಬಿಣ ಕಂಡು ಬರುತ್ತೆ. ನಮಗೆ ಗೊತ್ತಿರೋ ರೀತಿ ಕಬ್ಬಿಣ ಒಂದು ಫೆರಸ್ ಮೆಟೀರಿಯಲ್. ನಿಮಗೆ ಕೂಡ ಸೈನ್ಸ್ ಅಲ್ಲಿ ಈ ತರ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಫೆರಸ್ ಮೆಟೀರಿಯಲ್ ಅಂತ ಅಂದ್ರೆ ಏನು? ಯಾವುದಾದ್ರೂ ಒಂದು ವಸ್ತು ಯಾವುದಾದ್ರೂ ಒಂದು ವಸ್ತು ಅಯಸ್ಕಾಂತೀಯ ಗುಣವನ್ನ, ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಹೊಂದ್ಕೊಂಡಿತ್ತು ಅಂತ ಹೇಳಿದ್ರೆ ಅದನ್ನ ನಾವು ಫೆರಸ್ ಮೆಟೀರಿಯಲ್ ಅಂತ ಕರಿತೀವಿ. ಇದರಲ್ಲಿ ಐರನ್ ಎಕ್ಸಾಂಪಲ್ ಬರುತ್ತೆ, ಕಬ್ಬಿಣ, ಅದೇ ರೀತಿ ನಿಕೆಲ್, ಕೊಬಾಲ್ಟ್ ಮುಂತಾದಂತಹ ಒಂದು ಮೆಟಲ್ಸ್ ಇದಕ್ಕೆ ಉದಾಹರಣೆಗಳಾಗ್ತಾ ಹೋಗ್ತವೆ. ಸೊ ಹಾಗಾಗಿ ಭೂಮಿಯ ಸುತ್ತ ಒಂದು ಅಯಸ್ಕಾಂತೀಯ ವಲಯ ಇದೆ. ಬಟ್ ಇತ್ತೀಚೆಗಷ್ಟೇ ನಮ್ಮ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ESA, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಒಂದು ನೌಕೆಯನ್ನ ಆಕಾಶಕ್ಕೆ ಕಳಿಸಿತ್ತು, ಒಂದು ಉಪಗ್ರಹನ್ನ 2013ರಲ್ಲೇ ಅದನ್ನ ಕಳಿಸಿದ್ದು. ಇದರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಭೂಮಿಯ ಸುತ್ತಲೂ ಇರತಕ್ಕಂತಹ ಅಯಸ್ಕಾಂತೀಯ ವಲಯ ಅಥವಾ ಈ ಮ್ಯಾಗ್ನೆಟಿಕ್ ಫೀಲ್ಡ್ ನ ಕುರಿತಾಗಿ ಅಧ್ಯಯನ ನಡೆಸುವುದು.
ಸೊ ಹಾಗಾಗಿ ನಿಮಗೆ ಕಾಣಿಸ್ತಾ ಇದೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಕಳಿಸಿದೆ ಸ್ವಾರ್ಮ್ ಅಂತಕ್ಕಂತಹದ್ದು ಇವರು ಕಳಿಸಿದಂತಹ ಒಂದು ನೌಕೆಯ ಹೆಸರಾಗಿತ್ತು. ಸೊ ಈ ಸ್ವಾರ್ಮ್ ನೌಕೆ ಇತ್ತೀಚೆಗಷ್ಟೇ ಒಂದು ಅಧ್ಯಯನ ಕಂಡಕ್ಟ್ ಮಾಡಿತು. ಅದರ ಪ್ರಕಾರ ನಮಗೆ ಕಂಡು ಬರ್ತಿರ್ತಕ್ಕಂತಹ ಏನು ಫ್ಯಾಕ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ ತನ್ನ ಶಕ್ತಿಯನ್ನ ದಿನೇ ದಿನೇ ಕಳೆದುಕೊಳ್ತಾ ಇದೆ. ಸೊ ಆ ಒಂದು ಪವರ್, ಮ್ಯಾಗ್ನೆಟಿಕ್ ಫೀಲ್ಡ್ ನ ಪವರ್ ಕಮ್ಮಿ ಆಗ್ತಾ ಹೋಗ್ತಿದೆ. ಎಷ್ಟರ ಮಟ್ಟಿಗೆ ಕಮ್ಮಿ ಆಗಿದೆ ಅಂತ ಹೇಳಿದ್ರೆ, ನೀವು ನೋಡ್ತಿರೋ ಪ್ರಕಾರ ಸುಮಾರು 9% ಅಷ್ಟು ಈ ಅಯಸ್ಕಾಂತೀಯ ಶಕ್ತಿ ಕಮ್ಮಿಯಾಗಿದೆ. ಇದು ಬಹಳ ಗಮನಿಸಬೇಕಾಗಿರತಕ್ಕಂಥ ವಿಚಾರ. ಈಗ ಕೇಳ್ಬೋದು ನೀವು, ಅಯಸ್ಕಾಂತೀಯ ವಲಯ ಕಮ್ಮಿ ಆದ್ರೆ ನಮಗೇನ್ ಪ್ರಾಬ್ಲಮ್ ಆಗುತ್ತೆ ಅಂತ. ಎರಡು ರೀತಿಯಾದಂತಹ ಪ್ರಾಬ್ಲಮ್ ಆಗುತ್ತೆ. ಮೊದಲನೇದಾಗಿ ನಮ್ಮ ಏನು ಸಂವಹನ ವ್ಯವಸ್ಥೆ, ನಮ್ಮ ಅಂತರ್ಜಾಲ ವ್ಯವಸ್ಥೆ ಇರ್ಬೋದು, ದೂರ ಸಂಪರ್ಕ ಇರ್ಬೋದು, ಅಥವಾ ಟೆಲಿವಿಷನ್ ಇರ್ಬೋದು, ಸೊ ಇವೆಲ್ಲ ವ್ಯವಸ್ಥೆಗಳು ನಮ್ಮ ಉಪಗ್ರಹ ಅಥವಾ ಸ್ಯಾಟಲೈಟ್ ಮೂಲಕ ನಾವು ನಡೆಸತಕ್ಕಂತಹ ಎಲ್ಲಾ ಚಟುವಟಿಕೆಗಳಿಗೆ ಹೊಡೆತ ಬೀಳುತ್ತೆ. ಬಿಕಾಸ್ ಈ ಎಲ್ಲಾ ವ್ಯವಸ್ಥೆಗಳು, ನಮ್ಮ ಈ ಸ್ಯಾಟಲೈಟ್ ವ್ಯವಸ್ಥೆ ಅಥವಾ ಈ ಉಪಗ್ರಹ ವ್ಯವಸ್ಥೆ ಇರತಕ್ಕಂತಹದ್ದೇ ಈ ಮ್ಯಾಗ್ನೆಟಿಕ್ ಫೀಲ್ಡ್ ನ ಮೇಲೆ ಅವಲಂಬಿತವಾಗಿ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಖಂಡಿತವಾಗಿ ಇವುಗಳ ಕೆಲಸದಲ್ಲಿ ಸ್ವಲ್ಪ ಅಡಚಣೆ ಉಂಟಾಗ್ತಾ ಹೋಗುತ್ತೆ. ಇದು ಮಾನವರಿಗೆ ಉಂಟಾಗ್ತಕ್ಕಂತಹ ಒಂದು ಪ್ರಮುಖ ಒಂದು ತೊಂದರೆ. ಬಟ್ ಅದೇ ಪ್ರಾಣಿ ಪಕ್ಷಿಗಳಿಗೆ ನೋಡಿದ್ರೆ ಇನ್ನೂ ಜಾಸ್ತಿ ತೊಂದರೆ ಆಗ್ತಾ ಹೋಗುತ್ತೆ. ನಿಮಗೆ ಕಾಣಿಸ್ತಾ ಇದೆ. ಬಿಕಾಸ್ ಪ್ರಾಣಿ ಪಕ್ಷಿಗಳು ಏನ್ ಮಾಡ್ತವೆ, ಈ ಅಯಸ್ಕಾಂತ ಏನು ಡೈರೆಕ್ಷನ್ ಅನ್ನ ಹುಡುಕಕ್ಕೆ, ದಿಕ್ಕುಗಳನ್ನ ಗುರುತಿಸಕ್ಕೆ ಅವು ಈ ಅಯಸ್ಕಾಂತ ಶಕ್ತಿ, ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ನ ಮೊರೆ ಹೋಗ್ತವೆ. ನಾರ್ತ್ ನ ಗುರುತಿಸಕ್ಕೆ, ಇಂತಹ ವಿಷಯಗಳಿಗಾಗಿ ಅವು ಸ್ವಾಭಾವಿಕವಾಗಿ ಅವೈಲಬಲ್ ಇರತಕ್ಕಂತಹ ಈ ಒಂದು ಶಕ್ತಿಯ ಮೊರೆ ಹೋಗ್ತವೆ. ಬಟ್ ಯಾವಾಗ ಇದು ಶಕ್ತಿಯನ್ನ ಕಳೆದುಕೊಳ್ತಾ ಹೋಗುತ್ತೆ, ಪ್ರಮುಖವಾಗಿ ಪಕ್ಷಿಗಳು ಮತ್ತು ಆಮೆಗಳು, ಸೊ ಪಕ್ಷಿಗಳು ಅಂದ್ರೆ ಬರ್ಡ್ಸ್, ನಿಮಗೆ ಗೊತ್ತಿದೆ, ಬರ್ಡ್ಸ್ಗಳು ಸಾವಿರಾರು ಕಿಲೋಮೀಟರ್ ದೂರ ವಲಸೆ ಹೋಗ್ತವೆ. ವಲಸೆ ಹೋಗ್ಬೇಕಾದ್ರೆ ಅವು ಸ್ಪೆಸಿಫಿಕ್ ಆಗಿ ಅದೇ ಪ್ರದೇಶಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಅವುಗಳಿಗೆ ದಿಕ್ಕು ತುಂಬಾ ಪ್ರಮುಖವಾಗುತ್ತೆ. ಅವು ದಿಕ್ಕುಗಳನ್ನ ಗುರುತಿಸುವಂತಹ ಶಕ್ತಿಯನ್ನ ಕಳ್ಕೊಳ್ತವೆ. ಅದೇ ರೀತಿ ಆಮೆಗಳು ಕೂಡ ಈ ಒಂದು ಡೈರೆಕ್ಷನ್ ಅನ್ನ ಗುರುತಿಸತಕ್ಕಂತಹ ಶಕ್ತಿಯನ್ನ ಕಳ್ಕೊಳ್ತಾ ಹೋಗ್ತವೆ. ಸೊ ಪ್ರಾಣಿಗಳ ಮೇಲೆ ಇದು ಬಹಳ ದೊಡ್ಡದಾದಂತಹ ಒಂದು ಪರಿಣಾಮವನ್ನು ಬೀಳುತ್ತೆ. ಅದೇ ರೀತಿ ನ್ಯಾವಿಗೇಷನ್ ಏನಿದೆ, ನ್ಯಾವಿಗೇಷನ್ ಅಂತ ಹೇಳಿದ್ರೆ ನೀವು ಸಮುದ್ರದಲ್ಲಿ ದಿಕ್ಕುಗಳನ್ನ ಗುರುತಿಸ್ತಕ್ಕಂತಹದ್ದು, ಇದಕ್ಕೆ ನಾವು ಕಂಪಾಸ್ ಅನ್ನ ಬಳಸ್ತೀವಿ. ಸೊ ದಿಕ್ಸೂಚಿ ಅಥವಾ ಕಂಪಾಸ್ ಅಂತ ಏನ್ ಕರಿತೀವಿ, ಈ ದಿಕ್ಸೂಚಿ ಕೂಡ ಕೆಲಸ ಮಾಡತಕ್ಕಂತಹದ್ದು ಇದೇ ಮ್ಯಾಗ್ನೆಟಿಕ್ ಫೀಲ್ಡ್ ನ ಆಧಾರದ ಮೇಲೆ. ಸೊ ಅಯಸ್ಕಾಂತೀಯ ಶಕ್ತಿ ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಈ ದಿಕ್ಸೂಚಿ ಕೂಡ ಸರಿಯಾದಂತಹ ಡೈರೆಕ್ಷನ್ ಅನ್ನ ತೋರಿಸಲ್ಲ. ಇದರಿಂದ ನಮ್ಮ ನಾವಿಕರಿಗೆ ನ್ಯಾವಿಗೇಟ್ ಮಾಡಕ್ಕೆ ತೊಂದರೆ ಆಗುತ್ತೆ. ಸೊ ಸಮುದ್ರದಲ್ಲಿ ಅಥವಾ ಏರೋಪ್ಲೇನ್ ಗಳಲ್ಲಿ ಬರಬೇಕಾದ್ರೆ ಡೈರೆಕ್ಷನ್ ಅನ್ನ ಗುರುತಿಸುವಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ. ಬಟ್ ಪ್ರಸಕ್ತವಾಗಿ ಈ ಒಂದು ಸಿಚುವೇಶನ್ ಕೈ ಮೀರಿ ಹೋಗಿಲ್ಲ. ಅಂಡ್ ಮತ್ತೊಂದು, ಈ ಅಯಸ್ಕಾಂತೀಯ ಶಕ್ತಿ ಕಮ್ಮಿ ಆಗ್ತಿರೋದಕ್ಕೆ ಕಾರಣ ಕೂಡ ಗೊತ್ತಾಗಿಲ್ಲ. ಅದನ್ನ ತಿಳಿದುಕೊಳ್ಳುವಂತ ಯುರೋಪಿಯನ್ ವಿಜ್ಞಾನಿಗಳು ಪ್ರಯತ್ನವನ್ನ ಪಡ್ತಿದ್ದಾರೆ. ಬಟ್ ಇಲ್ಲಿ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಆಗುವಂತಹ ಒಂದು ಪಾರ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇದಾಗಿ ಅವರು ಕಳಿಸಿದಂತಹ ಒಂದು ನೌಕೆಯ ಹೆಸರು, ಆ ಒಂದು ಸ್ಯಾಟಲೈಟ್ ಹೆಸರು ಅದು ಸ್ವಾರ್ಮ್, ಮತ್ತು ಅದನ್ನ ಕಳಿಸಿರ್ತಕ್ಕಂತಹ ಸಂಸ್ಥೆ ಯಾವುದು ಅಂತ ಹೇಳಿದ್ರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. ಇವನ್ನ MCQ ಗಳಲ್ಲಿ ಕೇಳಬಹುದು. ಅದೇ ರೀತಿ ಈ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್, ವಿವರಣಾತ್ಮಕ ಪ್ರಶ್ನೆಗಳಲ್ಲಿ ನಿಮಗೆ ಇದರಿಂದ ಆಗ್ತಕ್ಕಂತಹ ಪರಿಣಾಮ ಏನು, ಇದಕ್ಕೆ ಕಾರಣ ಏನು ಮುಂತಾದಂತಹ ಪ್ರಶ್ನೆಗಳನ್ನ ಕೇಳುವ ಸಾಧ್ಯತೆ ಇರುತ್ತೆ. ಮೂರನೇ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ ಫಾರ್ ಫಾರ್ಮ್ಸ್ ಅಂಡ್ ಫಾರ್ಮರ್ಸ್. ನೋಡಿ, ಇದು ಬಹಳ ಇನ್ಫಾರ್ಮೇಟಿವ್ ಆಗಿರತಕ್ಕಂತಹ ಒಂದು ಹಿಂದೂ ದಿನಪತ್ರಿಕೆಯ ಎಡಿಟೋರಿಯಲ್. ಇದನ್ನ ಯಾಕೆ ಆಯ್ದುಕೊಂಡಿದ್ದೀನಿ ಅಂತ ಹೇಳಿದ್ರೆ, ಇದರಲ್ಲಿ ಹಲವಾರು ಸರ್ಕಾರಿ ಸ್ಕೀಮ್ಗಳು, ರೈತರಿಗೋಸ್ಕರ ಸರ್ಕಾರಗಳು ಜಾರಿಗೆ ತಂದಿರತಕ್ಕಂತಹ ಯೋಜನೆಗಳ ಬಗ್ಗೆ ಫೋಕಸ್ ಮಾಡಲಾಗಿದೆ. ನಿಮಗೆ ಗೊತ್ತಿರೋ ರೀತಿ ಪರೀಕ್ಷೆಗಳಲ್ಲಿ ಯಾವಾಗಲೂ ಕೂಡ ಈ ಸರ್ಕಾರಿ ಯೋಜನೆಗಳ ಬಗ್ಗೆ ಸಾಕಷ್ಟು ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಸ್ವಲ್ಪ ತಿಳ್ಕೊಂಡ್ಬಿಡೋಣ. ಮೊದಲನೇದಾಗಿ ಇತ್ತೀಚೆಗಷ್ಟೇ ಛತ್ತೀಸ್ಗಢ ರಾಜ್ಯದಲ್ಲಿ ಅಲ್ಲಿನ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್ ಅವರು ರಾಜೀವ್ ಗಾಂಧಿ ಕಿಸಾನ್ ನ್ಯಾಯ್ ಯೋಜನಾ ಅಂತಕ್ಕಂತಹ ಒಂದು ಯೋಜನೆಯನ್ನ ಜಾರಿಗೆ ತಂದ್ರು. ಇದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಅಂದ್ರೆ ಫಲಾನುಭವಿಗಳಾಗಿರ್ತಕ್ಕಂತಹ ರೈತರ ಖಾತೆಗೆ ನೇರವಾಗಿ ಹಣವನ್ನ ವರ್ಗಾವಣೆ ಮಾಡುವಂತಹ ಒಂದು ಯೋಜನೆ. ಮೂಲಭೂತವಾಗಿ ಏನು ಅಕ್ಕಿ ಅಂದ್ರೆ ಭತ್ತವನ್ನ ಬೆಳೆಯುವಂತವರು, ಮೆಕ್ಕೆಜೋಳವನ್ನ ಬೆಳೆಯುವಂತವರು ಅಂತಹ ಮತ್ತು ಈ ಕಬ್ಬನ್ನ, ಶುಗರ್ ಕೇನನ್ನ ಬೆಳೀತಕ್ಕಂತಹ ರೈತರಿಗೆ ನೇರವಾಗಿ ಖಾತೆಗೆ ಹಣ ಹಾಕುವಂತಹ ಒಂದು ಯೋಜನೆ. ಬಟ್ ನಮ್ಮ ದೇಶದಲ್ಲಿ 2019ರಿಂದ ಈಚೆಗೆ ಹಲವಾರು ಇಂತಹ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸ್ಕೀಮ್ಗಳು ಬಂದಿದ್ದಾವೆ. ಇವು ಸಾಕಷ್ಟು ಪರಿಣಾಮವನ್ನ ಬೀರ್ತವೆ. ಕೇವಲ ರೈತರ ಒಂದು ಬದುಕನ್ನ ಹಸಿರಾಗಿಸೋದು ಮಾತ್ರ ಅಲ್ಲ, ಬದಲಾಗಿ ಓವರ್ ಆಲ್ ನಮ್ಮ ಅರ್ಥವ್ಯವಸ್ಥೆಯನ್ನು ಕೂಡ ಒಂದು ಪುಷ್ಟೀಕರಣಗೊಳಿಸತಕ್ಕಂತಹ ಕೆಲಸವನ್ನ ಈ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸ್ಕೀಮ್ಗಳು ಮಾಡ್ತಾ ಹೋಗ್ತವೆ. ಸೊ ಇದಕ್ಕೆ ಎಕ್ಸಾಂಪಲ್ ತಿಳ್ಕೊತಾ ಹೋಗ್ಬೇಕಾಗುತ್ತೆ. ಮೊದಲನೇದಾಗಿ ರಾಜೀವ್ ಗಾಂಧಿ ಕಿಸಾನ್ ನ್ಯಾಯ್ ಯೋಜನಾ. ಅದೇ ರೀತಿ ಇದಕ್ಕಿಂತ ಮುಂಚೆ ಪ್ರಪ್ರಥಮ ಬಾರಿಗೆ 2019ರ ಶುರುವಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು PM ಕಿಸಾನ್ ಅಂತಕ್ಕಂತಹ ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ರು. PM ಕಿಸಾನ್ ಅಂತ ಹೇಳಿದ್ರೆ ಪ್ರಧಾನಮಂತ್ರಿ
ಕಿಸಾನ್ ಸಮ್ಮಾನ್ ನಿಧಿ ಅಂತೇಳಿ. ಕಿಸಾನ್ ಅಂತ ಹೇಳಿದ್ರೆ ರೈತರು, ಸೊ ಕಿಸಾನ್ ಸಮ್ಮಾನ್ ನಿಧಿ, ರೈತ ಸಮ್ಮಾನ ನಿಧಿ ಅಂತ ಕರಿಬಹುದು. ಇದರ ಅಡಿಯಲ್ಲಿ ವರ್ಷಕ್ಕೆ 3 ಕಂತುಗಳಲ್ಲಿ ಸುಮಾರು 6,000 ರೂಪಾಯಿ ಹಣವನ್ನ ರೈತರ ಖಾತೆಗೆ ವರ್ಗಾವಣೆ ಮಾಡುವುದು, ನೇರ ವರ್ಗಾವಣೆ. ಇದರಲ್ಲಿ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇರೋದಿಲ್ಲ, ರೈತನ ಖಾತೆಗೆ ನೇರವಾಗಿ ಲಿಂಕ್ ಆಗುತ್ತೆ. ಸೊ ಬಹಳ ಪ್ರಮುಖವಾದಂತಹ ಒಂದು ಯೋಜನೆ. ಇದಾದ್ಮೇಲೆ ತೆಲಂಗಾಣ ರಾಜ್ಯ ಸರ್ಕಾರ ಕೂಡ ಇಂತಹದೇ ಒಂದು ಸ್ಕೀಮ್ ಮಾಡ್ತು. ನಿಮಗೆ ಗೊತ್ತಿರಬೇಕಾಗುತ್ತೆ, ಬಿಕಾಸ್ ಎಕ್ಸಾಮ್ ಅಲ್ಲಿ ನೇರವಾಗಿ ಕೇಳ್ಬೋದು, ಈ ಒಂದು ಯೋಜನೆಯನ್ನ ಯಾವ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ, ಅಥವಾ ಎಕ್ಸಾಮ್ ಅಲ್ಲಿ ನಿಮಗೆ ಎಸ್ಸೆ ಅನ್ನ ಬರೆಯಕ್ಕೆ ಕೊಟ್ರು, ಪ್ರಬಂಧವನ್ನ ಬರೆಯಕ್ಕೆ ಕೊಟ್ರು ಅಂತ ಹೇಳಿದ್ರೆ ಇಂತಹ ರೈತ ಪರವಾದಂತಹ ಯೋಜನೆಗಳನ್ನ ನೀವು ಲೀಸ್ಟ್ ಔಟ್ ಮಾಡಿ ಡಿಸ್ಕ್ರಿಪ್ಷನ್ ಕೊಟ್ಟು ಬರೆದಾಗ ನಿಮ್ಮ ಉತ್ತರ ಪತ್ರಿಕೆಯ ಒಂದು ಮೌಲ್ಯ ಹೆಚ್ಚಾಗ್ತಾ ಹೋಗುತ್ತೆ. ಸೊ ತೆಲಂಗಾಣ ಕೂಡ ರೈತ ಬಂಧು ಅನ್ನುವಂತಹ ಯೋಜನೆಯೊಂದನ್ನ ಜಾರಿಗೆ ತಂದಿತ್ತು. ಅದೇ ರೀತಿ ಒಡಿಶಾ ಸರ್ಕಾರ, ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ, ನಾನು ಲೀಸ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಪಾರ್ಟ್ ಆಗ್ಬಿಟ್ಟು ಈ ರಾಜೀವ್ ಗಾಂಧಿ ಕಿಸಾನ್ ನ್ಯಾಯ ಯೋಜನಾ ಅದನ್ನ ಬರ್ಕೋಬೇಕಾಗುತ್ತೆ. ಅಂಡ್ 2ನೇದು PM ಕಿಸಾನ್, 3ನೇದು ತೆಲಂಗಾಣ ರಾಜ್ಯ ಸರ್ಕಾರ ಜಾರಿಗೆ ತಂದಿದ್ದಂತಹ ರೈತ ಬಂಧು ಯೋಜನೆ, 4ನೇದಾಗಿ ನಿಮಗೆ ಒಡಿಶಾ ರಾಜ್ಯ ಸರ್ಕಾರ ಜಾರಿಗೆ ತಂದಿದ್ದಂತಹ ಕಾಲಿಯಾ ಯೋಜನೆ, ಕೃಷಕ್ ಅಸಿಸ್ಟೆನ್ಸ್ ಫಾರ್ ಲೈವ್ಲಿಹುಡ್ ಅಂಡ್ ಇನ್ಕಮ್ ಅಗ್ಯುಮೆಂಟೇಷನ್. ದಯವಿಟ್ಟು ಇದರ ಫುಲ್ ಫಾರ್ಮ್ ಕೂಡ ನೋಟ್ ಮಾಡ್ಕೋಬೇಕಾಗುತ್ತೆ. ಕೃಷಕ್ ಅಸಿಸ್ಟೆನ್ಸ್ ಫಾರ್ ಲೈವ್ಲಿಹುಡ್ ಅಂಡ್ ಇನ್ಕಮ್ ಅಗ್ಯುಮೆಂಟೇಷನ್ ಅಂತಕ್ಕಂತಹದ್ದು ಒಡಿಶಾ ರಾಜ್ಯ ಸರ್ಕಾರದ ಒಂದು ಯೋಜನೆಯ ಹೆಸರು. ಅದು ಯೋಜನೆಯ ಹೆಸರು ಮತ್ತು ಯಾವ ರಾಜ್ಯ ಸರ್ಕಾರ ಅಂತ ನೀವು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಆಂಧ್ರ ಪ್ರದೇಶ ಕೂಡ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದು, ಅಲ್ಲಿ YSR ರೈತು ಭರೋಸಾ ಅಂತಕ್ಕಂತಹ ಒಂದು ಯೋಜನೆ. ತೆಲುಗಿನಲ್ಲಿ ರೈತು ಅಂತ ಹೇಳಿದ್ರೆ ರೈತ ಅಂತೇಳಿ, ಸೊ YSR ರೈತ ಭರವಸೆ ಅಂತ ಈ ಒಂದು ಯೋಜನೆಯ ಹೆಸರು. ಇದು ಕೂಡ ಫಲಾನುಭವಿಗಳ ಅಂದ್ರೆ ರೈತರ ಖಾತೆಗೆ ನೇರವಾಗಿ ಹಣ ಹಾಕುವಂತಹ ಒಂದು ಯೋಜನೆ. ಇದನ್ನ ಆಂಧ್ರ ಪ್ರದೇಶ ಸರ್ಕಾರ ಜಾರಿಗೆ ತಂದಿತ್ತು. ಹೀಗೆ ಹಲವಾರು ಸ್ಕೀಮ್ಗಳು ನಮ್ಮ ಸರ್ಕಾರಗಳು ಜಾರಿಗೆ ತರ್ತಾ ಇದ್ದಾವೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲಾಗಿದೆ. ಬಟ್ ಕೇವಲ ಆತನ ಅಕೌಂಟ್ಗೆ ಹಣ ಹಾಕಿದ್ರೆ ಸಾಕಾಗಲ್ಲ, ಅವನು ಬೆಳೆದಂತಹ ಬೆಳೆಗೆ ಸೂಕ್ತವಾದಂತಹ ಬೆಲೆ ಮತ್ತು ಮಾರುಕಟ್ಟೆಯನ್ನ ಒದಗಿಸ್ಕೊಡ್ಬೇಕು. ಮತ್ತು ಈ ಕನಿಷ್ಠ ಬೆಂಬಲ ಬೆಲೆ ಅಥವಾ ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನಿದೆ ಅದನ್ನ ಸರ್ಕಾರ ಕನ್ಸಾಲಿಡೇಟ್ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮವನ್ನ ಕೈಗೊಳ್ಳಬೇಕು ಅಂತಕ್ಕಂತಹದ್ದು ಈ ಆರ್ಟಿಕಲ್ ನಲ್ಲಿ ಎಡಿಟರ್ ಸಂಪಾದಕ ವ್ಯಕ್ತಪಡಿಸಿರತಕ್ಕಂತಹ ಅಭಿಪ್ರಾಯ. ಸೊ ಅಷ್ಟು ಯೋಜನೆಗಳನ್ನ ಲಿಸ್ಟ್ ಡೌನ್ ಮಾಡ್ಕೊಳ್ತಾ ನಾವು ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ ಡೇಂಜರ್ ಇನ್ ದ ಏರ್. ನೋಡಿ, ಮೊನ್ನೆ ಅಷ್ಟೇ ಒಂದು ದುರದೃಷ್ಟಕರ ಸುದ್ದಿ ಬಂತು. ಅದೇನಪ್ಪಾ ಅಂತ ಹೇಳಿದ್ರೆ ಪಾಕಿಸ್ತಾನ್ ಏರ್ಲೈನ್ಸ್ PIA, ಪಾಕಿಸ್ತಾನ್ ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಗೆ ಸೇರಿದಂತಹ ಒಂದು ವಿಮಾನ ಅಪಘಾತಕ್ಕೀಡಾಯಿತು ಮತ್ತು ಅದರಲ್ಲಿದ್ದಂತಹ ಬಹುತೇಕ ಜನ ಮತ್ತು ಅಲ್ಲಿದ್ದಂತಹ ಸಿಬ್ಬಂದಿ ವರ್ಗ ಮೃತಪಟ್ಟರು. ಸೊ ಹಾಗಾಗಿ ನಮ್ಮ ನಾಗರಿಕ ವಿಮಾನಯಾನ ಏನಿದೆ, ಸಿವಿಲ್ ಏವಿಯೇಷನ್ ಏನಿದೆ, ಇದರ ಒಂದು ಭದ್ರತೆ ಕುರಿತಾಗಿ ಹೊಸದಾಗಿ ಒಂದು ಪ್ರಶ್ನೆ ಕೇಳ್ತಾ ಇದೆ. ಬಿಕಾಸ್ ನಿಮಗೂ ಕೂಡ ನೆನಪಿದೆ, ಮಲೇಷಿಯನ್ ಏರ್ಲೈನ್ಸ್ ನ ಒಂದು ವಿಮಾನ ಕಣ್ಮರೆ ಆಯಿತು. ಅದೇ ರೀತಿ ಹಲವಾರು ಕೀನ್ಯಾಕ್ಕೆ ತೆರಳುತ್ತಿದ್ದಂತಹ ಒಂದು ಇಥಿಯೋಪಿಯನ್ ಏರ್ಲೈನ್ಸ್ ವಿಮಾನ ಕೂಡ ಬ್ಲಾಸ್ಟ್ ಆಗಿತ್ತು ಕಳೆದ ಕೆಲವು ದಿನಗಳ ಮುಂಚೆ, ಕೆಲವು ತಿಂಗಳ ಮುಂಚೆ. ಹೀಗೆ ನಮ್ಮ ನಾಗರಿಕ ವಿಮಾನಯಾನದ ಭದ್ರತೆ ಕುರಿತು ಒಂದು ಪ್ರಶ್ನೆ ಕಂಡು ಬರ್ತಾ ಇದೆ. ಸೊ ಹಾಗಾಗಿ ಈ ಒಂದು ಆರ್ಟಿಕಲ್ ಅನ್ನ ಕೊಟ್ಟಿದ್ದಾರೆ. ನಮಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರತಕ್ಕಂತಹ ವಿಚಾರ ಅಂದ್ರೆ, ಈ ಒಂದು ವಿಮಾನ ಲಾಹೋರ್ ಇಂದ ಕರಾಚಿಗೆ ಹೋಗ್ತಾ ಇತ್ತು. ಲಾಹೋರ್ ಮತ್ತು ಕರಾಚಿ ಎರಡೂ ಕೂಡ ಪಾಕಿಸ್ತಾನದ ಪ್ರಮುಖ 2 ನಗರಗಳು. ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್, ಬಟ್ ಅಲ್ಲಿನ ಪ್ರಮುಖ 2 ನಗರಗಳು ಲಾಹೋರ್ ಮತ್ತು ಕರಾಚಿ. ಅಂಡ್ ಈ ಒಂದು ವಿಮಾನ ಏರ್ಬಸ್ ಸಂಸ್ಥೆಗೆ ಸೇರಿದ್ದಾಗಿತ್ತು. ಇದರ ಹೆಸರು ಏರ್ಬಸ್ A320. ಏರ್ಬಸ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್, ಬಿಕಾಸ್ ಯುರೋಪ್ಗೆ ಸೇರಿದಂತಹ ಒಂದು ಪ್ರಮುಖ ವಿಮಾನ ತಯಾರಿಕಾ ಸಂಸ್ಥೆ. ಪ್ರಪಂಚದಲ್ಲಿ ಅಮೆರಿಕವನ್ನ ಹೊರತುಪಡಿಸಿದ್ರೆ ಯುರೋಪ್ನಲ್ಲಿ ಅತಿ ಹೆಚ್ಚು ವಿಮಾನವನ್ನ ನಿರ್ಮಾಣ ಮಾಡಲಾಗುತ್ತೆ. ಅಮೆರಿಕದಲ್ಲಿ ನಿಮಗೆ ಬೋಯಿಂಗ್ ಸಂಸ್ಥೆ ಸಿಗುತ್ತೆ, ಅದೇ ರೀತಿ ಲಾಕ್ಹೀಡ್ ಮಾರ್ಟಿನ್ ಅನ್ನುವಂತಹ ಸಂಸ್ಥೆ ಸಿಗುತ್ತೆ. ಬಟ್ ಏರ್ಬಸ್ ಬಂದ್ಬಿಟ್ಟು ಯುರೋಪ್ ನಲ್ಲಿ ಕಂಡು ಬರುವಂತಹ ಸಂಸ್ಥೆ. ಖಂಡಿತ ಪ್ರಶ್ನೆಯನ್ನ ಕೇಳಬಹುದು, ಏರ್ಬಸ್ ಯಾವ ದೇಶಕ್ಕೆ ಸಂಬಂಧಪಟ್ಟಂತಹ ವಿಮಾನ ತಯಾರಿಕಾ ಸಂಸ್ಥೆ ಅಂತ ಹೇಳಿದ್ರೆ ಇದು ಸಂಪೂರ್ಣ ಯುರೋಪ್ಗೆ ಸಂಬಂಧಪಟ್ಟಂತಹದ್ದು, ಯುರೋಪ್ ಖಂಡಕ್ಕೆ. ಸೊ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಅದರ ಕುರಿತಾಗಿ ಸಾಕಷ್ಟು ಒಂದು ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದರ ಕಂಪ್ಲೀಟ್ ಡೀಟೇಲ್ಸ್ ನಮಗೆ ಅವಶ್ಯಕತೆ ಆಗಲ್ಲ, ಬದಲಾಗಿ ಕೇವಲ ಯಾವ ಒಂದು ಕಂಪನಿಗೆ ಸೇರಿತ್ತು, ಎಲ್ಲಿಂದ ಎಲ್ಲಿಗೆ ವಿಮಾನ ತೆರಳ್ತಾ ಇತ್ತು, ಅಂಡ್ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ ಇಂತಹ ಅವಘಡಗಳನ್ನ ಮುಂದಿನ ದಿನಗಳಲ್ಲಿ ತಪ್ಪಿಸಕ್ಕೆ ಅಂತ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ನಿಮಗೆ ಒಂದು ಚಿಕ್ಕ ವರ್ಡ್ ಕಾಣಿಸ್ತಾ ಇದೆ, ಮೇ ಡೇ ಅಂತೇಳಿ. ಸೊ ಮೇ ಡೇ ಅನ್ನೋದು ನೀವು ಕೂಡ ಕೇಳ್ತಾ ಇರ್ತೀರಾ. ಈ ಹಡಗಿನಲ್ಲಿ ಅಥವಾ ವಿಮಾನಗಳಲ್ಲಿ ಅಲ್ಲಿನ ಒಂದು ಸಿಬ್ಬಂದಿ ವರ್ಗ ಒಂದು ನಾವು ತೊಂದರೆಯಲ್ಲಿ ಸಿಕ್ಕಿಕೊಂಡಿದ್ದೇವೆ ಅಂತ ಹೇಳೋದಕ್ಕೆ ಬಳಸ್ತಕ್ಕಂತಹ ಒಂದು ಕೋಡ್ ವರ್ಡ್ ಮೇ ಡೇ ಅಂತೇಳಿ ಅಲ್ಲಿ ರೇಡಿಯೋದಿಂದ ಅವರು ಬಿತ್ತರಿಸಿದ್ರು ಅಂತ ಹೇಳಿದ್ರೆ ಆ ಒಂದು ವಿಮಾನ ಅಥವಾ ಹಡಗು ತೀವ್ರವಾದಂತಹ ಸಂಕಷ್ಟಕ್ಕೆ ಸಿಲುಕಿದೆ, ಅದಕ್ಕೆ ಸಹಾಯದ ಅಗತ್ಯತೆ ಇದೆ ಅಂತ ಹೇಳಲಾಗುತ್ತೆ.
ಸೊ ಮೇಡೆ ಅಂತ ಪೈಲಟ್ಗಳು ಮತ್ತು ಈ ಕ್ಯಾಪ್ಟನ್ಸ್, ಹಡಗಿನ ಕ್ಯಾಪ್ಟನ್ಗಳು ಇದನ್ನ ಬಳಸ್ತಾ ಇರ್ತಾರೆ. SOS ಕಾಲ್ ಅಥವಾ ಮೇಡೆ ಅಂತ ಕರೆಯಲಾಗುತ್ತೆ. ಇದು ಕೂಡ ಪರೀಕ್ಷೆಗಳಲ್ಲಿ ಒಂದಲ್ಲ ಒಂದು ಬಾರಿ ನಿಮಗೆ ಕೇಳಬಹುದು. ಸೊ ಈಗ ನೀವು ಪಾಕಿಸ್ತಾನದ ಒಂದು ಮ್ಯಾಪ್ ಅನ್ನ ನೋಡ್ತಾ ಇದ್ದೀರಾ. ನೋಡಿ, ಪಾಕಿಸ್ತಾನದ ಮ್ಯಾಪ್ ಅನ್ನು ಯಾಕೆ ಹಾಕಿದ್ದೀನಿ ಅಂತ ಆಶ್ಚರ್ಯ ಪಡ್ತಿರ್ಬೋದು. ಬಟ್ ಹಿಂದೆ ನಾವು ಪಾಕಿಸ್ತಾನದ ಕುರಿತಾಗಿ ಸ್ವಲ್ಪ ಡೀಟೇಲ್ಸ್ ಮಾತಾಡಿದ ಕಾರಣದಿಂದ ಆ ಒಂದು ದೇಶದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನಮ್ಮ ಒಂದು ಪ್ರಮುಖ ಶತ್ರು ರಾಷ್ಟ್ರ. ಸೊ ಹಾಗಾಗಿ ಭಾರತೀಯ ರಕ್ಷಣಾ ಇಲಾಖೆಯಲ್ಲಿ ಅಥವಾ ವಿದೇಶಾಂಗ ಇಲಾಖೆಯಲ್ಲಿ ನೀವೇನಾದ್ರೂ ಹುದ್ದೆಯನ್ನ ಪಡೆದ್ರಿ ಅಂತ ಹೇಳಿದ್ರೆ ನೀವು ಪ್ರಮುಖವಾಗಿ ಪಾಕಿಸ್ತಾನ, ಚೀನಾ, ಬಾಂಗ್ಲಾದೇಶ ಸೇರಿದಂತೆ ನಮ್ಮ ನೆರೆಹೊರೆಯ ರಾಷ್ಟ್ರಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಪಾಕಿಸ್ತಾನದ ಬಗ್ಗೆ ತಿಳ್ಕೊಳ್ಳೋದು ಕೂಡ ಬಹಳ ಇಂಪಾರ್ಟೆಂಟ್. ಅಂಡ್ ನಿಮಗೆ ಕಾಣಿಸ್ತಾ ಇದೆ, ಪಾಕಿಸ್ತಾನದಲ್ಲೂ ಕೂಡ ಕೆಲವು ಪ್ರಾಂತ್ಯಗಳು ಕಂಡು ಬರುತ್ತೆ, ಪ್ರಾವಿನ್ಸ್. ಯಾವ ರೀತಿ ಭಾರತದಲ್ಲಿ ಸ್ಟೇಟ್ಸ್ ಕಂಡು ಬರುತ್ತೆ, ಅದೇ ತರ ಪಾಕಿಸ್ತಾನದಲ್ಲಿ ಪ್ರಾವಿನ್ಸ್ಗಳು ಕಂಡು ಬರ್ತವೆ, ಪ್ರಾಂತ್ಯಗಳು. ನಿಮಗೆ ಕಾಣಿಸ್ತಾ ಇದೆ ಬಲೂಚಿಸ್ತಾನ್ ಅಂತಕ್ಕಂತಹ ಪ್ರಾಂತ್ಯ. ಅದೇ ರೀತಿ ನಿಮಗೆ ಇಲ್ಲಿ ಪಂಜಾಬ್ ಅಂತಕ್ಕಂತಹ ಪ್ರಾಂತ್ಯ ಕಾಣ್ತಾ ಇದೆ. ನಮ್ಮ ಭಾರತದಲ್ಲಿ ಬರ್ತಕ್ಕಂತಹದ್ದು ಈಸ್ಟ್ ಪಂಜಾಬ್, ಬಟ್ ಈ ಕಡೆ ವೆಸ್ಟ್ ಪಂಜಾಬ್. ಸಂಪೂರ್ಣ ನಮ್ಮ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆದಾಗ ಪಾಕಿಸ್ತಾನದ ಅರ್ಧ ಭಾಗ ಪಂಜಾಬ್ನ ಅರ್ಧ ಭಾಗ ಪಾಕಿಸ್ತಾನ ದೇಶಕ್ಕೆ ಸೇರ್ಪಡೆಯಾಗುತ್ತೆ. ಅದೇ ರೀತಿ ಸಿಂಧ್ ಅಂತಕ್ಕಂತಹ ಪ್ರದೇಶ ಕಾಣಿಸ್ತಾ ಇದೆ. ಅದೇ ರೀತಿಯಲ್ಲಿ ನಿಮಗೆ ಖೈಬರ್ ಪಖ್ತೂನ್ವಾ ಅಂತಕ್ಕಂತಹ ಪ್ರದೇಶ ಕೂಡ ಕಾಣಿಸ್ತಾ ಇದೆ. ಅದನ್ನ ನಾರ್ತ್ ವೆಸ್ಟ್ ಫ್ರಾಂಟಿಯರ್ ಪ್ರಾವಿನ್ಸ್ ಅಂತ ಕೂಡ ಕರೀತಾರೆ, ಖೈಬರ್ ಪಖ್ತೂನ್ವಾ ಅಂತ. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಕಾಣಿಸ್ತಾ ಇದೆ ಕರಾಚಿ ಅಂತಕ್ಕಂತಹದ್ದು ಒಂದು ಕರಾವಳಿ ನಗರ. ಭಾರತದಲ್ಲಿ ಮುಂಬೈ ಇದ್ದಂತಹ ರೀತಿ ಕರಾಚಿಯಿಂದ ಆ ಒಂದು ವಿಮಾನ ಲಾಹೋರ್ಗೆ ತೆರಳ್ತಾ ಇತ್ತು. ಸೊ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಅದು ಅಪಘಾತಕ್ಕೀಡಾಯಿತು. ಲಾಹೋರ್ ಬಂದ್ಬಿಟ್ಟು ಪಂಜಾಬ್ ಪ್ರಾಂತ್ಯದಲ್ಲಿ ಕಂಡು ಬರುತ್ತೆ. ಹಲವಾರು ಭಾರತೀಯ ಪ್ರಮುಖ ರಾಜಕೀಯ ನೇತಾರರು ಲಾಹೋರ್ನ ಬಳಿಯಲ್ಲಿ ಜನಿಸಿದ್ರು. ಪೂರ್ವ ಪಾಕಿಸ್ತಾನದ ಮತ್ಲಬ್ ಈ ಏನು ಪಾಕಿಸ್ತಾನ ಮುಂಚೆ ಇದ್ದಂತಹ ಸಂದರ್ಭದಲ್ಲಿ. ಅದಾದ್ಮೇಲೆ ಅವರು ಭಾರತಕ್ಕೆ ವಲಸೆ ಕೂಡ ಬಂದಿರ್ತಾರೆ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ವಿಚಾರ. ಅಂಡ್ ಇಲ್ಲಿ ನಾನು ನಿನ್ನೆ ಡಿಸ್ಕಸ್ ಮಾಡ್ತಾ ಇದ್ದಾಗ ಚೈನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಬಗ್ಗೆ ಮಾತಾಡ್ತಾ ಇದೆ. ಅಲ್ಲಿ ಗ್ವಾದರ್ ಅನ್ನುವಂತಹ ಒಂದು ಪೋರ್ಟ್, ಗ್ವಾದರ್ ಬಂದರು ಯಾವ ರೀತಿ ಚೀನಾ ಅದನ್ನ ಅಭಿವೃದ್ಧಿ ಪಡಿಸ್ತಾ ಇದೆ, ಅಲ್ಲಿ ತಗೊಂಡ್ಬಿಟ್ಟು ನಮ್ಮ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಲಿಂಕ್ ಮಾಡ್ತಾ ಇದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಆ ಗ್ವಾದರ್ ಪೋರ್ಟ್ ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರದೇಶದಲ್ಲಿ ಕಂಡು ಬರುತ್ತೆ. ಅಂಡ್ ಮತ್ತೊಂದು ವಿಷಯ ನಿಮಗೆ ಗೊತ್ತಿರಬೇಕು, ಬಲೂಚಿಸ್ತಾನ್ ಅಂತಕ್ಕಂತಹವರು ಅಲ್ಲಿನ ಜನತೆ ತಮಗೆ ಸಪರೇಟ್ ದೇಶ ಬೇಕು ಅಂತೇಳಿ ಹೋರಾಟವನ್ನು ಕೂಡ ಮಾಡ್ತಿದ್ದಾರೆ, ಪ್ರತ್ಯೇಕವಾದಿ ಹೋರಾಟಗಾರರು. ಮುಂದಿನ ಸುದ್ದಿ ನೋಡೋಣ. ಸುದ್ದಿ ಹೇಳುತ್ತೆ ಬೆಂಜಮಿನ್ ನೆತಾನ್ಯಾಹು ವಿಚಾರಣೆ. ಬೆಂಜಮಿನ್ ನೆತಾನ್ಯಾಹು ನಮಗೆಲ್ಲರಿಗೂ ಕೂಡ ಗೊತ್ತು. ಇತ್ತೀಚೆಗಷ್ಟೇ ಇವರು ಇಸ್ರೇಲ್ ದೇಶದ ಪ್ರಧಾನಮಂತ್ರಿಯಾಗಿ 4ನೇ ಬಾರಿಗೆ ಅಧಿಕಾರವನ್ನ ಸ್ವೀಕಾರ ಮಾಡಿದ್ರು. ಅಲ್ಲಿನ ಬಹಳ ಜನಪ್ರಿಯ ಆಗಿರತಕ್ಕಂತಹ ಒಬ್ಬ ರಾಜಕಾರಣಿ ಮತ್ತು ಪ್ರಸಕ್ತ ಪ್ರಧಾನಮಂತ್ರಿ. ಇವರು ಇಸ್ರೇಲ್ನ ಲಿಕುಡ್ ಪಾರ್ಟಿ ಅನ್ನುವಂತಹ ರಾಜಕೀಯ ಪಕ್ಷದ ಮುಖಂಡರಾಗಿದ್ದಾರೆ. ಬಟ್ ಇದೇ ಒಂದು ಸಂದರ್ಭದಲ್ಲಿ ಅವರು ಕೆಲವೊಂದು ವಂಚನೆ ಮತ್ತು ಲಂಚದ ಆರೋಪದಲ್ಲಿ ಕೂಡ ಸಿಕ್ಕೊಂಡಿದ್ದಾರೆ. ಕರಪ್ಷನ್, ಬ್ರೀಚ್ ಆಫ್ ಟ್ರಸ್ಟ್ ಮತ್ತು ಈ ಒಂದು ವಂಚನೆ ಪ್ರಕರಣ ಅವರು ಎದುರಿಸ್ತಾ ಇದ್ದಾರೆ. ಸೊ ಇತ್ತೀಚೆಗಷ್ಟೇ ಅವರು ಕೋರ್ಟ್ಗೆ ಖುದ್ದಾಗಿ ಹಾಜರು ಕೂಡ ಆದ್ರು. ಬಟ್ ಇದರಿಂದ ಅವರು ಒಂದು ಕುಖ್ಯಾತಿಗೆ ಒಳಗಾಗಬೇಕಾಯ್ತು. ಅದೇನಪ್ಪಾ ಅಂತ ಹೇಳಿದ್ರೆ, ಇಡೀ ಇಸ್ರೇಲ್ ದೇಶದ ಇತಿಹಾಸದಲ್ಲೇ ಅಧಿಕಾರಾವಧಿಯಲ್ಲಿ ಇರಬೇಕಾದ್ರೇನೆ ಕೋರ್ಟ್ ಮೆಟ್ಟಿಲು ಏರಿದಂತಹ ಪ್ರಪ್ರಥಮ ಪ್ರಧಾನಮಂತ್ರಿ ಅನ್ನುವಂತಹ ಒಂದು ಕುಖ್ಯಾತಿಗೆ ಬೆಂಜಮಿನ್ ನೆತಾನ್ಯಾಹು ಅವರು ಗುರಿಯಾಗಿದ್ದಾರೆ. ನರೇಂದ್ರ ಮೋದಿ ಅವರ ಒಬ್ಬ ಪರಮ ಮಿತ್ರ ಇವರು. ಇವರನ್ನ ಅಲ್ಲಿ ಬಿಬಿ ಅಂತಾನೆ ಕರೆಯಲಾಗುತ್ತೆ, ಬಿಬಿ ಅಂತ ಅವ್ರನ್ನ ಪ್ರೀತಿಯಿಂದ ಕರೆಯಲಾಗುತ್ತೆ. ಸೊ ಇವರು ಇವಾಗ ಒಂದು ಕರಪ್ಷನ್ ಕೇಸ್ ನಲ್ಲಿ ಕೋರ್ಟ್ ನಲ್ಲಿ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಸೊ ಇದು ಬಹಳ ಇಂಪಾರ್ಟೆಂಟ್. ಇವರು ಇಸ್ರೇಲ್ ದೇಶದ ಪ್ರಸಕ್ತ ಪ್ರಧಾನಮಂತ್ರಿ ಆಗಿದ್ದಾರೆ. ಅದೇ ರೀತಿ ಬೆನ್ನಿ ಗ್ಯಾಂಟ್ಸ್ ಅನ್ನುವಂತಹ ಇವರ ವಿರೋಧಿ ಈಗ ಅಲ್ಲಿ ಅವರು ಕೂಡ ಒಂದು ಪ್ರಮುಖವಾದಂತಹ ಹುದ್ದೆಯಲ್ಲಿದ್ದಾರೆ. ರಕ್ಷಣಾ ಸಚಿವರು ಮತ್ತು ಉಪ ಪ್ರಧಾನಮಂತ್ರಿ, ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಕೂಡ ಆಗಿದ್ದಾರೆ. ಮುಂದಿನ ಸುದ್ದಿ ನೋಡೋಣ. ನೋ ಆನ್ಸರ್ಸ್ ಎಟ್ ಫಾರ್ ಸೊಮಾಲಿಯಾ. ಸೊ ಸೊಮಾಲಿಯಾ ಮತ್ತು ಕೀನ್ಯಾ ನಡುವೆ ಒಂದು ಬಿಕ್ಕಟ್ಟು ನಡೀತಾ ಇದೆ. ಇದು ಕೆಲವು ದಿನಗಳ ಹಿಂದಿಂದನೇ ನಡೀತಾ ಇತ್ತು, ಸುಮಾರು 2013-14 ಕೂಡ. ಬಟ್ ಇವಾಗ ಅದು ಸ್ವಲ್ಪ ತಾರಕಕ್ಕೇರಿದೆ. ಇದಕ್ಕೆ ಸಂಬಂಧಪಟ್ಟಂತ ಒಂದು ಕೇಸನ್ನ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಅಂತಾರಾಷ್ಟ್ರೀಯ ನ್ಯಾಯಾಲಯ ಏನಿದೆ ನೆದರ್ಲೆಂಡ್ ದೇಶದ ಹೇಗ್ ಪ್ರದೇಶದಲ್ಲಿ ಕಂಡುಬರುವಂತಹ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಕೀನ್ಯಾ ಮತ್ತು ಸೊಮಾಲಿಯಾ ನಡುವಿನ ಒಂದು ಬಿಕ್ಕಟ್ಟಿನ ಕುರಿತು ವಿಚಾರಣೆ ನಡೀತಾ ಇದೆ. ಸೊ ಯಾವ ರೀತಿಯಾದಂತಹ ಬಿಕ್ಕಟ್ಟಪ್ಪ ಅಂತ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಮ್ಯಾಪ್ ಗಳನ್ನ ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ. ಬಿಕಾಸ್ ಕಮೆಂಟ್ಸ್ ಅಲ್ಲಿ ನೀವು ಮ್ಯಾಪ್ ಬೇಕು ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾ ಇದ್ರಿ. ಸೊ ಅದನ್ನ ಮನಗಂಡ್ಬಿಟ್ಟು ಮ್ಯಾಪ್ ನ ಇನ್ಕ್ಲೂಡ್ ಮಾಡಲಾಗಿದೆ. ಸೊ ಸೊಮಾಲಿಯಾ ಮತ್ತು ಕೀನ್ಯಾ ಮಧ್ಯೆ ಮೂಲಭೂತವಾದಂತಹ ಬಿಕ್ಕಟ್ಟೇನು ಅಂದ್ರೆ ಒಂದು ಗಡಿ ವಿವಾದ, ಒಂದು ಬಾರ್ಡರ್ ಇಶ್ಯೂ. ಬಟ್ ಇದು ಭಾರತ ಮತ್ತು ಪಾಕಿಸ್ತಾನ ಅಥವಾ ಭಾರತ ಮತ್ತು ಚೀನಾ ರೀತಿ ಭೂಗಡಿ ಅಲ್ಲ, ಲ್ಯಾಂಡ್ ಬಾರ್ಡರ್ ಅಲ್ಲ, ಬದಲಾಗಿ ಜಲಗಡಿ ಅಂದ್ರೆ ಸಿ ಬಾರ್ಡರ್. ಬಿಕಾಸ್ ಇತ್ತೀಚೆಗಷ್ಟೇ ಒಂದು ಅಧ್ಯಯನ ನಡೀತು ಕೆಲವು ವರ್ಷಗಳ ಹಿಂದೆ. ಅದರ ಪ್ರಕಾರ
ಈ ಸೊಮಾಲಿಯಾ ಮತ್ತು ಕೀನ್ಯಾ ಹತ್ತಿರದಲ್ಲಿ ಬರುವಂತಹ ಸಮುದ್ರ ತೀರದಲ್ಲಿ ಸಾಕಷ್ಟು ಪ್ರಮಾಣದ ಒಂದು ನೈಸರ್ಗಿಕ ಸಂಪನ್ಮೂಲಗಳು, ಪೆಟ್ರೋಲಿಯಂ ಇರ್ಬೋದು ಮುಂತಾದಂತಹ ಸಂಪನ್ಮೂಲಗಳು ಅಲ್ಲಿ ಅವೈಲಬಲ್ ಇದೆ ಅನ್ನುವಂತಹ ಒಂದು ವರದಿ ಹೇಳ್ತು. ಸೊ ಅದರ ನಂತರ ಸೊಮಾಲಿಯಾ ಮತ್ತು ಕೀನ್ಯಾಗೂ ಆ ಒಂದು ಜಾಗ ಸುಮಾರು 1,00,000 ಸ್ಕ್ವೇರ್ ಕಿಲೋಮೀಟರ್ ಏರಿಯಾ ಏನಿದೆ ನಿಮಗೆ ಕಾಣಿಸ್ತಾ ಇದೆ, ಆ ಒಂದು ಜಾಗದಲ್ಲಿ ಸಾಕಷ್ಟು ಈ ಕಚ್ಚಾ ತೈಲ ಮತ್ತು ಅನಿಲ ಸಿಗುವಂತಹ ಕಾರಣದಿಂದ ಇಬ್ಬರ ಮಧ್ಯೆ ಒಂದು ಸ್ವಲ್ಪ ಘರ್ಷಣೆ ಸ್ಟಾರ್ಟ್ ಆಯ್ತು. ಆ ಒಂದು ಜಾಗ ನಮಗೆ ಸೇರ್ಬೇಕು ಅಂತೇಳಿ ನೋಡಿ. ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ಸೊ ಕೀನ್ಯಾ ಮತ್ತು ಸೊಮಾಲಿಯಾ ದೇಶಗಳ ನಡುವೆ ಯಾವ ರೀತಿಯಾದಂತಹ ಒಂದು ಡಿಸ್ಪ್ಯೂಟ್ ಇದೆ, ವಿವಾದ ಇದೆ ಅಂತ ಹೇಳಿ ಮುಂದಿನ ಸ್ಲೈಡ್ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಸ್ಲೈಡ್ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಇಡೀ ಆಫ್ರಿಕಾ ಖಂಡದ ಒಂದು ಸ್ಲೈಡ್ ಆಗಿದೆ. ಇದನ್ನ ನಾವು ಕಗ್ಗತ್ತಲೆಯ ಖಂಡ ಅಥವಾ ಡಾರ್ಕ್ ಕಾಂಟಿನೆಂಟ್ ಅಂತಾನೆ ಕರಿತೀವಿ. ಸಾಕಷ್ಟು ಬಡತನ ಇಲ್ಲಿ ತಾಂಡವವಾಡ್ತಾ ಇರುತ್ತೆ. ಬಟ್ ಅಂತಹ ಒಂದು ಚಿಂತಾಜನಕ ಸ್ಥಿತಿಯಲ್ಲಿ ಇದ್ರೂ ಕೂಡ, ಸ್ಪೆಷಲಿ ಈ ಒಂದು ಕೊರೋನಾದಿಂದ ಜರ್ಜರಿತವಾಗಿದ್ರು ಕೂಡ, ಈ ಆಫ್ರಿಕಾ ಖಂಡದಲ್ಲಿ ಈ ಭಾಗದಲ್ಲಿ ಕಂಡು ಬರುವಂತಹ ಕೀನ್ಯಾ ಮತ್ತು ಸೊಮಾಲಿಯಾ ದೇಶಗಳು ಪರಸ್ಪರ ಒಂದು ಜಗಳದಲ್ಲಿ ತೊಡ್ಕೊಂಡಿದ್ದಾವೆ. ನಿಮಗೆ ಕಾಣಿಸ್ತಾ ಇದೆ ಈ ಒಂದು ಪ್ರದೇಶದಲ್ಲಿ ನಿಮಗೆ ನಾನಾಗ ಹೇಳ್ದಂಗೆ ಸಾಕಷ್ಟು ಒಂದು ಅನಿಲ ಮತ್ತು ಕಚ್ಚಾ ತೈಲದ ನಿಕ್ಷೇಪ ಕಂಡು ಬಂದಿದೆ, ರಿಸರ್ವ್ಸ್ ಕಂಡು ಬಂದಿದೆ. ಸೊ ಹಾಗಾಗಿ ಇಬ್ರು ಕೂಡ ಜಗಳ ಮಾಡ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ಈ ಒಂದು ಭೂಮಿ ಏನಿದೆ ಕರಾವಳಿ ತೀರದಿಂದ ಸುಮಾರು 12 ನಾಟಿಕಲ್ ಮೈಲ್ ಅಂದ್ರೆ ಏನು, ನಾವು ಸಮುದ್ರದಲ್ಲಿ ಈ ಒಂದು ದೂರವನ್ನ ಅಳೆಯಲು ಬಳಸ್ತಕ್ಕಂತಹ ಒಂದು ಮಾಪಕ, ಒಂದು ಯೂನಿಟ್, ಅದನ್ನ ನಾವು ನಾಟಿಕಲ್ ಮೈಲ್ಸ್ ಅಂತ ಕರಿತೀವಿ. 12 ನಾಟಿಕಲ್ ಮೈಲ್ ವರೆಗೂ ಕೂಡ ಒಂದು ದೇಶ ಸಂಪೂರ್ಣ ಸಾರ್ವಭೌಮವನ್ನ ಹೊಂದಿರುತ್ತೆ. ಅದನ್ನು ನಾವು ಟೆರಿಟೋರಿಯಲ್ ವಾಟರ್ಸ್ ಅಂತ ಕರಿತೀವಿ. ಬಟ್ ಅದು ತುಂಬಾ ಕಾಂಪ್ಲೆಕ್ಸ್ ಆಗಿರತಕ್ಕಂತಹ ಒಂದು ವಿಚಾರ, ಅದನ್ನ ಮತ್ತೊಂದು ಕ್ಲಾಸ್ ನಲ್ಲಿ ಮಾತಾಡೋಣ. ಬಟ್ ಸದ್ಯದಲ್ಲಿ ಇವರ ಬಳಿ ಇರತಕ್ಕಂತಹ ವಿವಾದವನ್ನ ನಾವು ನೋಡ್ತಾ ಹೋಗೋಣ. ಈ ಸ್ಲೈಡ್ ಅಲ್ಲಿ ನಿಮಗೆ ಕಾಣಿಸುತ್ತೆ ಎಲ್ಲಿ ಆ ಒಂದು ವಿವಾದಿತ ಜಾಗ ಕಂಡು ಬರುತ್ತೆ ನೋಡಿ. ಕೀನ್ಯಾ ಅವರು ಹೇಳ್ತಕ್ಕಂತಹದ್ದು, ನಮ್ಮ ಒಂದು ಜಲಗಡಿ ಈ ರೀತಿಯಾಗಿ ಕಂಡು ಬರಬೇಕು, ನಮ್ಮ ಈ ಒಂದು ಕರಾವಳಿ ಪ್ರದೇಶ ಏನಿದೆ ಇದು ಸ್ಟ್ರೈಟ್ ಆಗಿ ಒಂದು ಲೈನ್ ಎಳೆದಾಗ ಕಂಡು ಬರುವಂತಹ ಪ್ರದೇಶ ನಮಗೆ ಸೇರ್ಬೇಕು ಅಂತೇಳಿ. ಬಟ್ ಸೊಮಾಲಿಯಾ ಹೇಳ್ತಕ್ಕಂತಹದ್ದು, ಕೀನ್ಯಾದಿಂದ ಅವರು ಬಾರ್ಡರ್ ಏನ್ ಬರುತ್ತೆ ಅದಕ್ಕೆ ಸ್ಟ್ರೈಟ್ ಆಗಿ ಪ್ಯಾರಲಲ್ ಆಗಿ ಒಂದು ಲೈನ್ ಅನ್ನ ಎಳಿಬೇಕು. ಸೊ ಅದರಿಂದ ಆ ಕಡೆ ಮಾತ್ರ ಅವ್ರ ಭಾಗ, ಇದರಿಂದ ಈಸ್ಟರ್ನ್ ಪಾರ್ಟ್ ಅಲ್ಲಿ ಏನು ಪೂರ್ವ ಭಾಗದಲ್ಲಿ ಬರ್ತಕ್ಕಂಥದ್ದು ಸಂಪೂರ್ಣವಾಗಿ ನನಗೆ ಸೇರಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಇದೇ ಪ್ರದೇಶಕ್ಕೆ ಅವರಿಬ್ರು ಮಧ್ಯೆ ಡಿಸ್ಪ್ಯೂಟ್ ಇದೆ ಅಂತ ಹೇಳಿದ್ರೆ, ಇದೇ ಭಾಗದಲ್ಲಿ ಅಲ್ಲಿ ನಾನು ಆಗಲೇ ಹೇಳಿದಂತಹ ಕಚ್ಚಾ ತೈಲ ಮತ್ತು ಅನಿಲ ನಿಕ್ಷೇಪ, ಏನು ಕ್ರೂಡ್ ಆಯಿಲ್ ಮತ್ತು ಈ ಒಂದು ಗ್ಯಾಸ್ ಒಂದು ರಿಸರ್ವ್ ಕಂಡು ಬಂದಿರತಕ್ಕಂತಹದ್ದು. ಸೊ ಹಾಗಾಗಿ ಈ ಜಾಗ ನಮಗೆ ಸೇರ್ಬೇಕು ಅಂತ ಇಬ್ರು ಕೂಡ ಜಗಳನ್ನ ಮಾಡ್ಕೊಂತಿದ್ದಾರೆ. ಈ ಒಂದು ಕೇಸ್ ಈಗ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಬಳಿಯಲ್ಲಿ ನಡೀತಾ ಇದೆ. ಬಟ್ ಕೊರೋನಾ ವೈರಸ್ ಕಾರಣದಿಂದ ಅದನ್ನ ಮುಂದೂಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಸೊ ನಿಮಗೆ ಮ್ಯಾಪ್ ಅಲ್ಲಿ ಬಹಳ ಈಸಿಯಾಗಿ ಅರ್ಥ ಆಗುತ್ತೆ ಯಾವ ರೀತಿ ಸೊಮಾಲಿಯಾ, ಕೀನ್ಯಾ ಮತ್ತು ಇಥಿಯೋಪಿಯಾ ಅಕ್ಕಪಕ್ಕದ ರಾಷ್ಟ್ರಗಳಾಗಿದ್ದಾವೆ ಮತ್ತು ಯಾವ ರೀತಿ ಅವರ ಒಂದು ಕರಾವಳಿ ಪ್ರದೇಶದಲ್ಲಿ ಒಂದು ವಿವಾದ ನಡೀತಾ ಇದೆ. ಸೊ ಈ ಪ್ರದೇಶ ಯಾರಿಗೆ ಸೇರುತ್ತೆ ಅಂತೇಳಿ ಇನ್ನ ಕೆಲವೇ ಸಮಯದಲ್ಲಿ, ಕೆಲವೇ ದಿನಗಳಲ್ಲಿ ನಮ್ಮ ಅಂತಾರಾಷ್ಟ್ರೀಯ ನ್ಯಾಯಾಲಯ ತೀರ್ಪನ್ನ ಕೊಡುತ್ತೆ. ಸೊ ಬಹಳ ಇಂಪಾರ್ಟೆಂಟ್. ಮುಂದಿನ ಸುದ್ದಿ ನೋಡೋಣ. ಟಿಟಿಡಿ ಬೋರ್ಡ್ ಚೀಫ್ ಡಿಫೆನ್ಸ್ ಡಿಸಿಷನ್ ಟು ಸೆಲ್ ಪ್ರಾಪರ್ಟೀಸ್. ಟಿಟಿಡಿ ಅಂತ ಎಲ್ಲರೂ ಕೂಡ ಕೇಳಿರ್ತೀರಾ, ಇಲ್ಲಿ ಕೂಡ ಕಾಣಿಸ್ತಾ ಇದೆ ತಿರುಮಲ ತಿರುಪತಿ ದೇವಸ್ಥಾನಮ್ಸ್. ಟಿಟಿಡಿ ಬಹಳ ಪ್ರಮುಖ, ಬಿಕಾಸ್ ಪ್ರಪಂಚದ 2ನೇ ಅತಿ ಶ್ರೀಮಂತ ದೇವಸ್ಥಾನವನ್ನ ನಿರ್ವಹಣೆ ಮಾಡ್ತಕ್ಕಂತಹದ್ದು ಇದೇ ಟಿಟಿಡಿ. ಆಂಧ್ರ ಪ್ರದೇಶದಲ್ಲಿ ಬರುವಂತಹ ತಿರುಮಲ ದೇವಸ್ಥಾನ ಏನಿದೆ ಅದನ್ನ ಮ್ಯಾನೇಜ್ ಮಾಡುವುದು ತಿರುಮಲ ತಿರುಪತಿ ದೇವಸ್ಥಾನಮ್ಸ್ ಅನ್ನುವಂತಹ ಒಂದು ಆಡಳಿತ, ಒಂದು ಸಂಸ್ಥೆ. ಆ ಸಂಸ್ಥೆ ಪ್ರಪಂಚದ 2ನೇ ಅತ್ಯಂತ ಶ್ರೀಮಂತ ದೇವಸ್ಥಾನವನ್ನ ನೋಡ್ಕೊಳ್ಳುತ್ತೆ. ಅಷ್ಟೇ ಅಲ್ಲ, ಪ್ರಪಂಚದಲ್ಲಿ ಅತಿ ಹೆಚ್ಚು ಜನ ಭೇಟಿ ನೀಡತಕ್ಕಂತಹ ಧಾರ್ಮಿಕ ಕೇಂದ್ರ ಯಾವುದು ಅಂತ ಹೇಳಿದ್ರೆ ಇದೇ ತಿರುಮಲ ದೇವಸ್ಥಾನ. ಸೊ ಬಹಳ ಇಂಪಾರ್ಟೆಂಟ್. ಪ್ರತಿದಿನ ಹಾಗೆ ನೋಡಿದ್ರೆ ಸುಮಾರು 50,000ದಿಂದ 1,00,000ದವರೆಗೂ ಕೂಡ ಜನ ಬರ್ತಾ ಹೋಗ್ತಾರೆ. ಅಂಡ್ ಅಷ್ಟೇ ಅಲ್ಲ, ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ, ಬ್ರಹ್ಮೋತ್ಸವ ಮುಂತಾದಂತಹ ಒಕೇಶನ್ಗಳಲ್ಲಿ ಸುಮಾರು 5,00,000ದವರೆಗೂ ಕೂಡ ಜನ ಅಲ್ಲಿಗೆ ಬರ್ತಾರೆ. ಸೊ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನ ಭೇಟಿ ಮಾಡ್ತಕ್ಕಂತಹ ಒಂದು ಪ್ರದೇಶ ಕೂಡ. ಬಟ್ ಇತ್ತೀಚೆಗಷ್ಟೇ ಈ ಟಿಟಿಡಿ ಒಂದು ವಿವಾದದಲ್ಲಿ ಸಿಲ್ಕೊಂಡಿತ್ತು. ಯಾಕಪ್ಪ ಅಂದ್ರೆ ಟಿಟಿಡಿಗೆ ಸೇರಿದಂತಹ ಕೆಲವು ಸ್ಥಿರಾಸ್ತಿ ಅಂತ ಹೇಳಿದ್ರೆ ಇಮ್ಮೂವೇಬಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಅಂದ್ರೆ ಯಾವ್ದಾದ್ರು ಒಂದು ಕಟ್ಟಡ ಇರಬಹುದು, ಅದೇ ರೀತಿ ಏನು ಸೈಟ್ಗಳಿರ್ಬೋದು, ಲ್ಯಾಂಡ್ ಇರ್ಬೋದು, ಇದನ್ನ ನಾವು ಸ್ಥಿರಾಸ್ತಿ ಅಥವಾ ಇಮ್ಮೂವೇಬಲ್ ಅಸೆಟ್ಸ್ ಅಂತ ಕರಿತೀವಿ. ಅದೇ ನಾವು ಸುಲಭವಾಗಿ ಮೂವ್ ಮಾಡುವಂತಹ ಒಡವೆಗಳಿರ್ಬೋದು, ಯಾವುದಾದ್ರೂ ಒಂದು ವಾಹನಗಳಿರ್ಬೋದು, ಇಂತಹ ಆಸ್ತಿಗಳನ್ನ ನಾವು ಚರಾಸ್ತಿ ಅಥವಾ ಮೂವೇಬಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಸೊ ಇವರಿಗೆ ಸಂಬಂಧಪಟ್ಟಂತ 50 ಸ್ಥಿರಾಸ್ತಿಯನ್ನ ಮಾರಾಟ ಮಾಡುವುದಕ್ಕೆ ಅಲ್ಲಿನ ಟಿಟಿಡಿ ಬೋರ್ಡ್ ಮುಂದಾಗಿತ್ತು. ಬಟ್ ಇದಕ್ಕೆ ಅಲ್ಲಿನ ಭಕ್ತರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ
ಟಿಟಿಡಿ ಟ್ರಸ್ಟ್ ಬೋರ್ಡ್ ನ ಮುಖ್ಯಸ್ಥರಾಗಿರತಕ್ಕಂತಹ YV ಸುಬ್ಬಾರೆಡ್ಡಿ ಅವರು ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಸೊ ಅವರು ಭಕ್ತರಿಗೆ ಆತಂಕಕ್ಕೆ ಒಳಗಾಗಬೇಡಿ ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ YV ಸುಬ್ಬಾರೆಡ್ಡಿ ಅವರು YSR ಪಾರ್ಟಿ ಏನಿದೆ, YSR ಕಾಂಗ್ರೆಸ್ ಪಾರ್ಟಿ, YS ಜಗನ್ಮೋಹನ್ ರೆಡ್ಡಿ ಅವರ ನೇತೃತ್ವದ YSRCP ಪಕ್ಷದ ಒಬ್ಬ ರಾಜಕೀಯ ಮುಖಂಡ. ಪ್ರಸಕ್ತವಾಗಿ ಅವರು ಟಿಟಿಡಿ ಟ್ರಸ್ಟ್ ನ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಕೆಲವೊಂದು ಬಾರಿ ಇದು ಕೂಡ ಪ್ರಶ್ನೆ ಆಗಬಹುದು, ಟಿಟಿಡಿ ಮುಖ್ಯಸ್ಥರು ಅಂತ ಹೇಳಿದ್ರೆ YV ಸುಬ್ಬಾರೆಡ್ಡಿ. ಆಂಧ್ರ ಪ್ರದೇಶದಲ್ಲಿ ಟಿಟಿಡಿ ಮುಖ್ಯಸ್ಥರಾಗಿರತಕ್ಕಂತಹ ವ್ಯಕ್ತಿಗೆ ಒಬ್ಬ ಮಂತ್ರಿಗೆ ಅಂದ್ರೆ ಮಿನಿಸ್ಟರ್ಗೆ ಕೊಡಬೇಕಾದಂತಹ ಎಲ್ಲ ಒಂದು ಸವಲತ್ತುಗಳು ಸಿಗುತ್ತೆ, ಸಚಿವರಿಗೆ ನೀಡಬೇಕಾದಂತಹ ಒಂದು ಸವಲತ್ತು ಸಿಗುತ್ತೆ. ಸೊ ಟಿಟಿಡಿಯ ವಿವಾದ ಕೂಡ ನಿಮಗೆ ಜಸ್ಟ್ ಗೊತ್ತಿರಬೇಕಾಗುತ್ತೆ. ಸುದ್ದಿ ನೋಡ್ತಾ ಇದ್ದೀರಾ, ರಿಲಯನ್ಸ್ ಜಿಯೋ ಮಾರ್ಟ್ ಆರಂಭ. ನೋಡಿ, ಕೆಲವು ದಿನಗಳ ಹಿಂದೆ ಕೂಡ ಡಿಸ್ಕಸ್ ಮಾಡಿದ್ವಿ. ಯಾವಾಗ ಫೇಸ್ಬುಕ್ ಸುಮಾರು 9.9% ಶೇರ್ಗಳನ್ನ ಖರೀದಿ ಮಾಡಿತು, ಅದಾದ ಕೆಲವೇ ದಿನಗಳಲ್ಲಿ ರಿಲಯನ್ಸ್ ಕಂಪನಿ, ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅವರು, ನಮ್ಮ ಮುಖೇಶ್ ಅಂಬಾನಿ ಅವರ ಒಡೆತನದ ಒಂದು ಸಂಸ್ಥೆ, ಇವರು ಜಿಯೋ ಮಾರ್ಟ್ ಅನ್ನುವಂತಹ ಒಂದು ಅಪ್ಲಿಕೇಶನ್ ಅನ್ನ ಲಾಂಚ್ ಮಾಡುವುದಾಗಿ ಘೋಷಣೆಯನ್ನ ಮಾಡಿದ್ರು. ಸೊ ಈ ಜಿಯೋ ಮಾರ್ಟ್ ಅಪ್ಲಿಕೇಶನ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ, ಏನು ನಿಮಗೆ ಫ್ಲಿಪ್ಕಾರ್ಟ್ ಅಥವಾ ಅಮೆಜಾನ್ ಕಂಡು ಬರುತ್ತೆ, ಆನ್ಲೈನ್ ನಲ್ಲಿ ದಿನಸಿ ಸೇವೆ ಅಥವಾ ಇ ಕಾಮರ್ಸ್ ಜೈಂಟ್ ಅಥವಾ ಆನ್ಲೈನ್ ನಲ್ಲಿ ನಿಮಗೆ ವಸ್ತುಗಳನ್ನ ಸರಬರಾಜು ಮಾಡತಕ್ಕಂತಹ ಕಂಪನಿ ಏನು ಸಂಸ್ಥೆಗಳು, ಆ ಸಂಸ್ಥೆಗಳ ಸಾಲಿಗೆ ಈ ಜಿಯೋ ಮಾರ್ಟ್ ಕೂಡ ಸೇರ್ಪಡೆ ಆಗ್ತಾ ಇದೆ. ನಾವು ನಿನ್ನೆ ಕೂಡ ಒಂದು ಸಂಸ್ಥೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಪತಂಜಲಿ ಅವರು ಓಮ್ ಅಥವಾ ಆರ್ಡರ್ ಮೀ ಅನ್ನುವಂತಹ ಒಂದು ಆನ್ಲೈನ್ ಅಪ್ಲಿಕೇಶನ್ ಅನ್ನ, ಡೆಲಿವರಿ ಪೋರ್ಟಲ್ ಅನ್ನು ಕೂಡ ಲಾಂಚ್ ಮಾಡಿದ್ರು. ಅದೇ ನಿಟ್ಟಿನಲ್ಲಿ ರಿಲಯನ್ಸ್ ನವರು ಜಿಯೋ ಮಾರ್ಟ್ ಅನ್ನುವಂತಹ ಮತ್ತೊಂದು ಆನ್ಲೈನ್ ಡೆಲಿವರಿ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ದಾರೆ. ಇದು ಫ್ಲಿಪ್ಕಾರ್ಟ್ ಮತ್ತು ಅಮೆಜಾನ್ಗೆ ಭಾರತದಲ್ಲಿ ಒಂದು ಕಾಂಪಿಟೇಷನ್ ಅನ್ನು ಕೊಡುತ್ತೆ. ಇದಕ್ಕಿಂತ ಮುಂಚೆ ಇದನ್ನ ಮುಂಬೈನಲ್ಲಿ ಕೆಲವು ಆಯ್ದ ಪ್ರದೇಶದಲ್ಲಿ ಮಾತ್ರ ಇದನ್ನ ಬಳಕೆ ಮಾಡ್ತಾ ಇದ್ರು. ಬಟ್ ಇನ್ ಮುಂದೆ ಭಾರತದಾದ್ಯಂತ ಸುಮಾರು 200ಕ್ಕೂ ಹೆಚ್ಚು ಪಟ್ಟಣಗಳಲ್ಲಿ ದಿನಸಿಯನ್ನ, ಗ್ರೋಸರೀಸ್ ಅನ್ನ ಮನೆ ಮನೆಗೆ ತಲುಪಿಸತಕ್ಕಂತಹ ಕೆಲಸವನ್ನ ಜಿಯೋ ಮಾರ್ಟ್ ಮಾಡ್ತಾ ಹೋಗುತ್ತೆ. ತುಂಬಾ ಇಂಪಾರ್ಟೆಂಟ್. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಪ್ರಮುಖವಾದಂತಹ ಪ್ರಶ್ನೆಗಳು ಕಂಡು ಬರ್ತಾ ಇದಾವೆ. ಪರೀಕ್ಷಾ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಕೂಡ ಅಟೆಂಪ್ಟ್ ಮಾಡಬೇಕು ಆನ್ಸರ್ ಮಾಡಲಿಕ್ಕೆ ಪ್ರೀಮಿಯರ್ ಚಾಟ್ ನಲ್ಲಿ. ನಾನು ಕೂಡ ನಿಮ್ಮ ಜೊತೆ ಪ್ರೀಮಿಯರ್ ಚಾಟ್ ನಲ್ಲಿ ಭಾಗವಹಿಸ್ತೀನಿ. ಮೊದಲನೇ ಪ್ರಶ್ನೆ ಹೇಳುತ್ತೆ, ಇತ್ತೀಚೆಗೆ ಭಾರತ ಮತ್ತು ಬಾಂಗ್ಲಾದೇಶದ ಮಧ್ಯೆ ಎಷ್ಟು ಹೊಸ ಬಂದರುಗಳನ್ನ ಸೇರಿಸಲಾಗಿದೆ? ನೋಡಿ, ಭಾರತ ಮತ್ತು ಬಾಂಗ್ಲಾ ನಡುವೆ ಒಂದು ಉತ್ತಮವಾದಂತಹ ಬಾಂಧವ್ಯ ಇದೆ. ಬಿಕಾಸ್ ಬಾಂಗ್ಲಾವನ್ನ ಸಂಪೂರ್ಣವಾಗಿ ಭಾರತವೇ ಸುತ್ತುವರೆದಿರ್ತಕ್ಕಂತಹದ್ದು. ಹಾಗಾಗಿ ಭಾರತದ ಜೊತೆ ಬಾಂಗ್ಲಾದೇಶ ಉತ್ತಮವಾದಂತಹ ಸಂಬಂಧವನ್ನ ಹೊಂದಿದೆ. ಬಿಕಾಸ್ 1971ರಲ್ಲಿ ಬಾಂಗ್ಲಾ ವಿಮೋಚನಾ ಯುದ್ಧಕ್ಕೆ ಕೂಡ ಭಾರತೀಯ ಸೇನೆ ಒಂದು ಮಿಲಿಟರಿ ಅಸಿಸ್ಟೆನ್ಸ್ ಅನ್ನ, ಸೇನಾ ನೆರವನ್ನ ಕೊಟ್ಟಿತ್ತು. ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಸಾಕಷ್ಟು ಸಹಾಯವನ್ನ ಕೂಡ ಮಾಡಿದ್ರು. ಸೊ ಇವತ್ತಿಗೂ ಕೂಡ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಮತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉತ್ತಮವಾದಂತಹ ಬಾಂಧವ್ಯವನ್ನು ಹೊಂದಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಎರಡೂ ದೇಶಗಳಲ್ಲಿ ಕೂಡ ಮತ್ತೆ ಸುಮಾರು ಒಂದು ಬಂದರುಗಳನ್ನ, ಪೋರ್ಟ್ಗಳನ್ನ ಆಡ್ ಮಾಡಲಾಯಿತು. ಅದರ ಸಂಖ್ಯೆ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ಸರಿಯಾದಂತಹ ಉತ್ತರ ಆಪ್ಷನ್ ಸಿ 5. ಇದುವರೆಗೂ ಕೂಡ 6 ಬಂದರುಗಳನ್ನ ಭಾರತ ಮತ್ತು ಬಾಂಗ್ಲಾ ಎರಡೂ ಕೂಡ ಸಹಭಾಗಿತ್ವದಲ್ಲಿ ನಡೆಸ್ತಾ ಇದ್ವು. ಅಂದ್ರೆ ಎರಡೂ ದೇಶಗಳು ಕೂಡ ಆ ಬಂದರುಗಳನ್ನ ಬಳಸಬಹುದಾಗುತ್ತೆ. ನಿಮಗೆ ಕಾಣಿಸ್ತಾ ಇದೆ, ಕೋಲ್ಕತ್ತಾ ಬಂದಿರಬಹುದು, ಅದೇ ರೀತಿ ಹಲ್ದಿಯಾ ಬಂದಿರಬಹುದು, ಮುಂತಾದಂತಹ ಬಂದರುಗಳು ಇದರ ಒಂದು ಲಿಸ್ಟ್ ಅಲ್ಲಿ ಬರ್ತವೆ. ಇದುವರೆಗೂ ಕೂಡ 6 ಬಂದರುಗಳು ಈ ರೀತಿ ಇತ್ತು. ಇದಕ್ಕೆ ಸುಮಾರು 5 ಬಂದರುಗಳನ್ನ ಎಕ್ಸ್ಟ್ರಾ ಸೇರ್ಪಡೆಯನ್ನಾಗಿ ಮಾಡಲಾಗಿದೆ. ಸೊ ಇನ್ ಮುಂದೆ ಒಟ್ಟು 11 ಬಂದರುಗಳು ಕಾಣಕ್ಕೆ ಸಿಗುತ್ತವೆ ಬೋತ್ ಭಾರತ ಮತ್ತು ಬಾಂಗ್ಲಾದೇಶದಲ್ಲಿ. ಇವನ್ನ ಎರಡೂ ದೇಶಗಳು ಕೂಡ ಸಮವಾಗಿ ಬಳಸಬಹುದಾಗುತ್ತೆ. ಇದರಿಂದ ಎರಡೂ ದೇಶಗಳ ಮಧ್ಯೆ ವ್ಯಾಪಾರ ಸಂಬಂಧ ವೃದ್ಧಿಯಾಗುತ್ತೆ ಮತ್ತು ಎರಡೂ ದೇಶಗಳಿಗೂ ಕೂಡ ಆರ್ಥಿಕತೆ ದೃಷ್ಟಿಯಿಂದ ಬಹಳ ಸಹಾಯ ಆಗುತ್ತೆ. ಬಹಳ ಇಂಪಾರ್ಟೆಂಟ್. ಎರಡನೇ ಪ್ರಶ್ನೆ ನೋಡ್ತಾ ಇದ್ದೀರಾ, ಇತ್ತೀಚೆಗೆ ವಿಶ್ವದ ಅಧಿಕ ವೇತನ ಪಡೆಯುವ ಮಹಿಳಾ ಅಥ್ಲೀಟ್ ಯಾರಾಗಿದ್ದಾರೆ? ತುಂಬಾ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ, ಬಹಳ ಸುಲಭ ಕೂಡ. ನಿನ್ನೆ ತಾನೇ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಸೊ ಇದರ ಆನ್ಸರ್ ತಡ ಮಾಡದಲ್ಲೇ ನೋಡ್ಬಿಡೋಣ. ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ನವೋಮಿ ಒಸಾಕಾ. ನವೋಮಿ ಒಸಾಕಾ ಅವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿರ್ತಾರೆ ಅಂತ ಬಹಳ ಬಾರಿ ಪ್ರಶ್ನೆಗಳು ಕೂಡ ಆಗುತ್ತೆ. ಅವರು ಟೆನ್ನಿಸ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಒಬ್ಬ ಪ್ರತಿಭಾವಂತ ಮಹಿಳಾ ಟೆನ್ನಿಸ್ ಆಟಗಾರ್ತಿ. ಇವರು ಜಪಾನ್ ದೇಶಕ್ಕೆ ಸೇರಿದವರಾಗಿದ್ದಾರೆ. ನಾನು ಕೂಡ ನಿನ್ನೆ ಹೇಳಿದ್ದೇನೆ, ಜಪಾನ್ ನಲ್ಲಿ ಕಳೆದ ವರ್ಷ 2019ರಲ್ಲಿ G20 ಶೃಂಗಸಭೆ ನಡೆದಂತಹ ಒಸಾಕಾ ಅಂತಕ್ಕಂತಹ ಪ್ರದೇಶ ಏನ್ ಕಂಡು ಬರುತ್ತೆ, ಆ ಪ್ರದೇಶದಲ್ಲಿ ನವೋಮಿ ಒಸಾಕಾ ಅವರು ಜನಿಸಿದ್ರು. ಸೊ ಹಾಗಾಗಿ ಅವರ ಹೆಸರಲ್ಲಿ ನವೋಮಿ ಒಸಾಕಾ ಅಂತ ಕಂಡು ಬರುತ್ತೆ. ಇವರು ಸೆರೆನಾ ವಿಲಿಯಮ್ಸ್, ಅಮೆರಿಕದ ಸೆರೆನಾ ವಿಲಿಯಮ್ಸ್ ಅವರನ್ನ ಹಿಂದಿಕ್ಬಿಟ್ಟು ಪ್ರಪಂಚದಲ್ಲೇ ಅತ್ಯಧಿಕ ವೇತನವನ್ನ ಪಡಿತಕ್ಕಂತಹ ಮಹಿಳಾ ಸ್ಪೋರ್ಟ್ಸ್ ಪರ್ಸನ್ ಅಥವಾ ಮಹಿಳಾ ಅಥ್ಲೀಟ್ ಆಗಿ ಹೊರಹೊಮ್ಮಿದ್ದಾರೆ. ಖಂಡಿತ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳ್ತಾರೆ. ಯಾವುದಾದ್ರು ಪರೀಕ್ಷೆಯಲ್ಲಿ ಫಿಕ್ಸ್ ಪ್ರಶ್ನೆ ಅಂತಾನೆ ಕನ್ಸಿಡರ್ ಮಾಡಬಹುದು. ಮೂರನೇ ಪ್ರಶ್ನೆ ನೋಡ್ತಾ ಇದ್ದೀರಾ, ಯಾವ ದೇಶವು ತನ್ನ ಓಪನ್ ಸ್ಕೈ ಒಪ್ಪಂದದಿಂದ ಹೊರಬರಲು ಘೋಷಿಸಿಕೊಂಡಿದೆ? ನೋಡಿ, ಇದು ಕೂಡ ಒಂದು ರೀಸೆಂಟ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್. ಓಪನ್ ಸ್ಕೈ ಟ್ರೀಟಿ, ಓಪನ್
ಸ್ಕೈ ಟ್ರೀಟಿ ಮೊನ್ನೆ ತಾನೇ ಡಿಸ್ಕಸ್ ಮಾಡಿದ್ದೇವೆ. ಓಪನ್ ಸ್ಕೈ ಟ್ರೀಟಿ ಅಂದ್ರೆ ಏನು ಅಂತ ಮುಂಚೆ ತಿಳ್ಕೊಂಡ್ಬಿಡೋಣ. ಸೊ ಓಪನ್ ಸ್ಕೈ ಟ್ರೀಟಿ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ದೇಶ ಅಕ್ರಮವಾಗಿ ಶಸ್ತ್ರಾಸ್ತ್ರಗಳ ಸಂಗ್ರಹಣೆ ಮಾಡ್ತಿದ್ಯೋ ಇಲ್ವೋ ಅಂತ ಚೆಕ್ ಮಾಡುವ ಉದ್ದೇಶದಿಂದ ಅದರ ಒಂದು ವಿರೋಧಿ ರಾಷ್ಟ್ರ ಅಥವಾ ಇನ್ಯಾವುದೋ ಒಂದು ಬೇರೆ ರಾಷ್ಟ್ರ ಆ ದೇಶದ ಮೇಲೆ ವಿಮಾನವನ್ನ ಹಾರಾಟ ನಡೆಸುವ ಮೂಲಕ ಒಂದು ಸರ್ವೆಯನ್ನ ಕಂಡಕ್ಟ್ ಮಾಡಬಹುದು. ಇಂತಹ ಒಂದು ಪರ್ಮಿಷನ್ ಅನ್ನ ಕೊಡುವಂತಹ ಒಂದು ಒಪ್ಪಂದಕ್ಕೆ ನಾವು ಓಪನ್ ಸ್ಕೈ ಟ್ರೀಟಿ ಅಂತ ಕರಿತೀವಿ. ಟ್ರೀಟಿ ಅಂತ ಹೇಳಿದ್ರೆ ಒಪ್ಪಂದ ಅಂತ ಹೇಳಿ. ಸೊ ಇದನ್ನ ಇತ್ತೀಚೆಗಷ್ಟೇ ಡಿಸ್ಕಸ್ ಮಾಡಿದ್ವಿ ಇದ್ರ ಬಗ್ಗೆ. ಇದು ಪ್ರಮುಖವಾಗಿ ಇದರಲ್ಲಿ 35 ದೇಶಗಳು ಕಂಡುಬರುತ್ತೆ, ಬಟ್ ಪ್ರಮುಖವಾಗಿ ರಷ್ಯಾ ಮತ್ತು ಅಮೆರಿಕ ದೇಶ ಇದರಲ್ಲಿ ಕಂಡುಬರುತ್ತೆ. ಸೊ ಇದರಿಂದ ಹೊರ ನಡೆದಿರತಕ್ಕಂತಹ ದೇಶ ಆಪ್ಷನ್ ಬಿ ಅಮೆರಿಕ. ಸೊ 35 ದೇಶಗಳ ಒಂದು ಒಪ್ಪಂದ. ಇದರಿಂದ ಇತ್ತೀಚೆಗಷ್ಟೇ ಅಮೆರಿಕ ಹೊರಗೆ ಬಂದಿತ್ತು. ಬಹುಮುಖ್ಯವಾಗಿ ರಷ್ಯಾ ದೇಶ ಅಕ್ರಮವಾಗಿ ಶಸ್ತ್ರಾಸ್ತ್ರ ಸಂಗ್ರಹಣೆ ಮಾಡ್ತಿದೆಯೋ ಅಂತ ನೋಡಕ್ಕೆ ಅಮೆರಿಕ ತನ್ನ ವಿಮಾನವನ್ನ ರಷ್ಯಾದ ಮೇಲೆ ಹಾರಾಟ ನಡೆಸ್ತಿತ್ತು. ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಇದೇ ಓಪನ್ ಸ್ಕೈ ಟ್ರೀಟಿ. ಅದೇ ರೀತಿ ಅಮೆರಿಕದವರು ಮಾಡತಕ್ಕಂತಹ ಕೆಲಸಗಳನ್ನ ವೀಕ್ಷಣೆ ಮಾಡಕ್ಕೆ ರಷ್ಯಾದವರು ಕೂಡ ಅಮೆರಿಕದ ಮೇಲೆ ವಿಮಾನವನ್ನ ಹಾರಾಟ ನಡೆಸ್ತಾ ಇದ್ರು. ಸೊ ಈ 35 ದೇಶಗಳ ಒಂದು ಬಹುಪಕ್ಷೀಯ ಒಪ್ಪಂದ ಇನ್ ಮುಂದೆ ಕೊನೆಯಾಗುವಂತಹ ಸಾಧ್ಯತೆ ಇರುತ್ತೆ, ಬಿಕಾಸ್ ಅಮೆರಿಕ ಅದರಿಂದ ಹೊರಗೆ ಬರ್ತಾ ಇದೆ. ಓಪನ್ ಸ್ಕೈ ಟ್ರೀಟಿ ತುಂಬಾ ಇಂಪಾರ್ಟೆಂಟ್. 4ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಇತ್ತೀಚೆಗೆ ಯಾವುದು ಆರಾಮದಾಯಕ ಫೇಸ್ ಮಾಸ್ಕ್ ಅನ್ನ ತಯಾರಿಸಿದೆ? ನೋಡಿ, ಮಾಸ್ಕ್ ಅನ್ನ ಧರಿಸತಕ್ಕಂತಹ ಜನರ ಒಂದು ಬಹುಮುಖ್ಯ ಕಂಪ್ಲೇಂಟ್ ಏನಪ್ಪಾ ಅಂತ ಹೇಳಿದ್ರೆ ಅದು ಸ್ವಲ್ಪ ಡಿಸ್ಕಂಫರ್ಟ್ ಅನ್ನ ಕಾಸ್ ಮಾಡುತ್ತೆ, ಅಷ್ಟೊಂದು ಆರಾಮದಾಯಕ ಅಲ್ಲ ಅಂತೇಳಿ. ಉಸಿರಾಡಕ್ಕೆ ಕಷ್ಟ ಆಗುತ್ತೆ, ಮಾತಾಡಕ್ಕೆ ಕಷ್ಟ ಆಗುತ್ತೆ ಅಂತ ಬಹಳ ಜನ ಹೇಳ್ತಾರೆ. ಇದನ್ನ ಹೋಗಲಾಡಿಸುವಂತಹ ದೃಷ್ಟಿಯಿಂದ ನಮ್ಮ ಬೆಂಗಳೂರಿನಲ್ಲಿ ಇರತಕ್ಕಂತಹ ಒಂದು ಪ್ರಮುಖ ಸಂಸ್ಥೆ ಹೊಸ ರೀತಿಯಾದಂತಹ ವಿನ್ಯಾಸವನ್ನ ಸಿದ್ಧಪಡಿಸಿದೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, CNS. CNS ಅಂತ ಹೇಳಿದ್ರೆ ಸೆಂಟರ್ ಫಾರ್ ನ್ಯಾನೋ ಅಂಡ್ ಸಾಫ್ಟ್ ಮ್ಯಾಟರ್ ಸೈನ್ಸ್. ತುಂಬಾ ಇಂಪಾರ್ಟೆಂಟ್, ನೋಡ್ಕೋಬೇಕಾಗುತ್ತೆ. ಇವುಗಳ ಬಗ್ಗೆ ನಾವು ದಿನ ಕೇಳಲ್ಲ, ಬಹಳ ರೇರ್ ಆಗಿ ಕೇಳ್ತಾ ಇರ್ತೀವಿ. ಸೆಂಟರ್ ಫಾರ್ ನ್ಯಾನೋ ಅಂಡ್ ಸಾಫ್ಟ್ ಮ್ಯಾಟರ್ ಸೈನ್ಸ್ ಅನ್ನುವಂತಹ ಒಂದು ಸಂಸ್ಥೆ, ಇದು ನಮ್ಮ ಬೆಂಗಳೂರಿನಲ್ಲಿ ಕಂಡು ಬರುತ್ತೆ. ಈ ಸಂಸ್ಥೆ ತಯಾರು ಮಾಡಿರತಕ್ಕಂತಹ ಹೊಸ ಮಾಸ್ಕ್ ಆರಾಮದಾಯಕವಾಗಿರುತ್ತೆ, ಉಸಿರಾಡಕ್ಕೆ ಮತ್ತೆ ಮಾತಾಡುವುದಕ್ಕೆ ತೊಂದರೆ ಉಂಟು ಮಾಡುವುದಿಲ್ಲ. ಸೊ CNS ಅಥವಾ ಸೆಂಟರ್ ಫಾರ್ ನ್ಯಾನೋ ಅಂಡ್ ಸಾಫ್ಟ್ ಮ್ಯಾಟರ್ ಸೈನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 5ನೇ ಪ್ರಶ್ನೆ ನೋಡೋಣ. ಕೆಳಗಿನವುಗಳಲ್ಲಿ ಕೆವಿನ್ ಮೇಯರ್ ಅವರು ಯಾವ ಕಂಪನಿಯ ನೂತನ CEO ಆಗಿದ್ದಾರೆ? ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಪ್ರಶ್ನೆ, ಬಿಕಾಸ್ ಈ ಒಂದು ಕಂಪನಿ ಸಾಕಷ್ಟು ವಿಚಾರಗಳಿಂದ ಸುದ್ದಿಯಲ್ಲಿದೆ, ಸಾಕಷ್ಟು ವಿವಾದವನ್ನು ಕೂಡ ಹುಟ್ಟಾಗ್ತಾ ಇದೆ. ಸೊ ಕೆವಿನ್ ಮೇಯರ್ ಅವರು ಯಾವ ಕಂಪನಿಯ ನೂತನ CEO ಅಂತೇಳಿ ಖಂಡಿತ ಪರೀಕ್ಷೆಗಳಲ್ಲಿ ಕೇಳ್ತಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ನೋಡ್ತಾ ಇದ್ದೀರಾ, ಆಪ್ಷನ್ ಎ ಟಿಕ್ಟಾಕ್. ಟಿಕ್ಟಾಕ್ ಬಗ್ಗೆ ಎಲ್ಲರೂ ಕೂಡ ಕೇಳಿರ್ತೀರಾ. ಇದರ ಬಗ್ಗೆ ಸಾಕಷ್ಟು ವಿರೋಧ ಕೂಡ ಈಗ ವ್ಯಕ್ತವಾಗ್ತಿದೆ. ಇದು ಚೀನಾ ದೇಶಕ್ಕೆ ಸಂಬಂಧಪಟ್ಟಂತ ಒಂದು ವಿಡಿಯೋ ಶೇರಿಂಗ್ ಆಪ್. ಇದರಲ್ಲಿ ಚಿಕ್ಕ ಚಿಕ್ಕ ವಿಡಿಯೋ ತುಣುಕುಗಳನ್ನ ಹರಿಬಿಡಬಹುದಾಗುತ್ತೆ. ಬಟ್ ಇದು ಇತ್ತೀಚೆಗೆ ಯಾಕಪ್ಪ ಒಂದು ವಿವಾದದಲ್ಲಿದೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಆತ್ಮನಿರ್ಭರ್ ಭಾರತ್ ಅಭಿಯಾನ್ ಅನ್ನ ನಮ್ಮ ಪ್ರಧಾನಿಗಳು ಸ್ಟಾರ್ಟ್ ಮಾಡಿದಾಗಿಂದ ನಮ್ಮ ಕೆಲವು ದೇಶಭಕ್ತ ಸಂಘಟನೆಗಳು ಟಿಕ್ಟಾಕ್ ವಿರುದ್ಧವಾಗಿ ಒಂದು ಅಭಿಯಾನವನ್ನ ಹಮ್ಮಿಕೊಂಡಿದ್ದಾರೆ. ಇದು ಮೊದಲನೇ ಕಾರಣ ಆಗುತ್ತೆ. 2ನೇ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಕೆಲವು ಪ್ರಖ್ಯಾತ ಯೂಟ್ಯೂಬರ್ಸ್, ಅಂದ್ರೆ ಯೂಟ್ಯೂಬ್ ನಲ್ಲಿ ವಿಡಿಯೋವನ್ನ ಕಂಟೆಂಟ್ ಅನ್ನ ರೆಡಿ ಮಾಡತಕ್ಕಂತಹ ಯೂಟ್ಯೂಬರ್ಸ್ ಟಿಕ್ಟಾಕ್ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಸ್ಪೆಷಲಿ ಸದ್ಯಕ್ಕೆ ಭಾರತದಲ್ಲಿ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಅನ್ನ ಹೊಂದಿರತಕ್ಕಂತಹ ಕ್ಯಾರಿ ಮಿನಾಟಿ ಅನ್ನುವಂತಹ ಯೂಟ್ಯೂಬರ್ ಇದರ ವಿರುದ್ಧ ಕಿಡಿಕಾರಿದ್ರು. ಸೊ ಸಾಕಷ್ಟು ವಿವಾದ ಆನ್ಲೈನ್ ನಲ್ಲಿ ನಿಮಗೆ ಕಾಣಕ್ಕೆ ಸಿಗ್ತಾ ಇದೆ. ಬಟ್ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಮ್ಮ ಪ್ರಕಾರ ಈ ಕೆವಿನ್ ಮೇಯರ್ ಅವರು ಯಾವ ಕಂಪನಿಯ CEO ಆಗಿ ಆಯ್ಕೆಯಾಗಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇವರು ಟಿಕ್ಟಾಕ್ ಕಂಪನಿ CEO ಆಗಿದ್ದಾರೆ. 2016ರಲ್ಲಿ ಚೀನಾದಲ್ಲಿ ಇದು ಸಂಸ್ಥಾಪನೆಗೊಳ್ತು. ಅಂಡ್ ಕೆವಿನ್ ಮೇಯರ್ ಅವರು ಅಮೆರಿಕ ಮೂಲದವರು, USA. ಇವರು ಇದಕ್ಕಿಂತ ಮುಂಚೆ ವಾಲ್ಟ್ ಡಿಸ್ನಿ ಕಂಪನಿಯಲ್ಲಿ ಒಂದು ಉನ್ನತವಾದಂತಹ ಹುದ್ದೆಯಲ್ಲಿ ಇದ್ರು. ಸೊ ಕೆವಿನ್ ಮೇಯರ್ USA ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. 6ನೇ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಯಾವ ಟೆನ್ನಿಸ್ ಆಟಗಾರ ಆಶ್ಲೆ ಕೂಪರ್ ಅವರ ನಿಧನವಾಯಿತು? ಆಶ್ಲೆ ಕೂಪರ್ ಅಂತಕ್ಕಂಥವ್ರು ಬಹಳ ಹಳೆಯ ಒಬ್ಬ ಟೆನ್ನಿಸ್ ಆಟಗಾರ, ಒಬ್ಬ ದಂತಕತೆ ಅಂತಾನೆ ಹೇಳ್ಬೋದು. 1957-58ರ ಸಮಯದಲ್ಲಿ ಇವರು ಅಂದಿನ ಪ್ರಪಂಚದ ಶ್ರೇಷ್ಠ ಟೆನ್ನಿಸ್ ಆಟಗಾರ ಆಗಿ ಗುರುತಿಸಿಕೊಂಡಿದ್ರು. ಇವರು ಸುಮಾರು 4 ಬಾರಿ ಸಿಂಗಲ್ಸ್ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ವಿಜೇತರಾಗಿದ್ದಾರೆ. ಸುಮಾರು 4 ಬಾರಿ ಡಬಲ್ಸ್ ವಿಭಾಗದಲ್ಲಿ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಕೂಡ ವಿನ್ ಆಗಿದ್ದಾರೆ. ಇವರು ಇತ್ತೀಚೆಗಷ್ಟೇ ನಿಧನರಾದರು. ಅವರು ಯಾವ ದೇಶಕ್ಕೆ ಸಂಬಂಧಪಟ್ಟಂತ ಆಟಗಾರ ಅಂತ ಕೇಳ್ತಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಆಸ್ಟ್ರೇಲಿಯಾ. ಸೊ ಆಶ್ಲೆ ಕೂಪರ್ ಅವರ ಹೆಸರು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರಮುಖವಾಗಿ ಕೇಂದ್ರ ಸರ್ಕಾರದ ಎಕ್ಸಾಮ್ಗಳಲ್ಲಿ ಇಂತಹ ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತಾರೆ. 7ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಕೆಳಗಿನವರಲ್ಲಿ ವಿಶ್ವಸಂಸ್ಥೆಯಲ್ಲಿ ಭಾರತದ ನೂತನ ಕಾಯಂ ಪ್ರತಿನಿಧಿ ಅಥವಾ ಶಾಶ್ವತ ಪ್ರತಿನಿಧಿ ರೂಪದಲ್ಲಿ ಯಾರು ಅಧಿಕಾರ ಸ್ವೀಕಾರ ಮಾಡಿದ್ರು? ನೋಡಿ, ಯುನೈಟೆಡ್ ನೇಷನ್ಸ್ ಏನಿದೆ, ವಿಶ್ವಸಂಸ್ಥೆಯಲ್ಲಿ ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ ಅಂತ ಒಂದು ಹುದ್ದೆ ಇದೆ, ಬಹಳ ಪ್ರಮುಖವಾದಂತಹ ಒಂದು ಹುದ್ದೆ. ಈ ಹುದ್ದೆಗೆ ಭಾರತದಿಂದ ನಾಮಿನೇಟ್ ಆದಂತಹ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳ್ತಾ ಇದೆ. ಇದಕ್ಕಿಂತ ಮುಂಚೆ ಸೈಯದ್ ಅಕ್ಬರುದ್ದೀನ್ ಅನ್ನುವಂತಹ ಹಿರಿಯ ಭಾರತೀಯ ರಾಜತಾಂತ್ರಿಕ ಅಧಿಕಾರಿ ಯುನೈಟೆಡ್ ನೇಷನ್ ನಲ್ಲಿ
ಏನು ಕಾಯಂ ಪ್ರತಿನಿಧಿ ಅಥವಾ ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಅವರು ನಿವೃತ್ತರಾದಂತಹ ನಂತರ ಈಗ ಆಪ್ಷನ್ ಸಿ TS ತ್ರಿಮೂರ್ತಿ ಅವರು, ತ್ರಿಮೂರ್ತಿ ಅಥವಾ ತಿರುಮೂರ್ತಿ ಅಂತ ಅವರ ಸ್ಪೆಲ್ಲಿಂಗ್ ಹೇಳುತ್ತೆ, TS ತಿರುಮೂರ್ತಿ ಅವರು ಇನ್ ಮುಂದೆ ಭಾರತದ ಕಾಯಂ ಪ್ರತಿನಿಧಿಯಾಗಿ ವಿಶ್ವಸಂಸ್ಥೆಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾರೆ. ತುಂಬಾ ಇಂಪಾರ್ಟೆಂಟ್, ಬಿಕಾಸ್ ಇದು ಬಹಳ ಉನ್ನತವಾದಂತಹ ಒಂದು ಹುದ್ದೆ ಆಗಿರುತ್ತೆ. ಹಾಗಾಗಿ ಪರೀಕ್ಷೆಗಳಲ್ಲಿ ಹಲವಾರು ಬಾರಿ ಇದನ್ನ ಕೇಳ್ತಾನೆ ಇರ್ತಾರೆ. 8ನೇ ಪ್ರಶ್ನೆ ನೋಡೋಣ. ಪ್ರಶ್ನೆ ಹೇಳುತ್ತೆ, ಇತ್ತೀಚೆಗೆ ಜಗತ್ತಿನ ಅತಿ ವೇಗದ ಇಂಟರ್ನೆಟ್ ಅನ್ನ ಪರೀಕ್ಷಿಸಲಾಗಿದೆ. ಈ ಪರೀಕ್ಷೆಗೆ ಮೈಕ್ರೋಕಾಂಬ್ ಎಂಬ ಆಪ್ಟಿಕಲ್ ಚಿಪ್ ಅನ್ನ ಬಳಸಲಾಗಿದೆ. ಈ ಆಪ್ಟಿಕಲ್ ಚಿಪ್ ಅಲ್ಲಿ ಬಳಸಿರತಕ್ಕಂತಹ ತತ್ವ ಏನು ಅಂತ ಕೇಳ್ತಿದ್ದಾರೆ. ಇದು ಸ್ಟ್ರೈಟ್ ಆಗಿ ಒಂದು ಕರೆಂಟ್ ಅಫೇರ್ಸ್ ಲಿಂಕ್ಡ್ ಸೈನ್ಸ್ ಕ್ವಶನ್, ಕರೆಂಟ್ ಅಫೇರ್ಸ್ ಗೆ ಲಿಂಕ್ ಆಗಿರತಕ್ಕಂತಹ ಒಂದು ವಿಜ್ಞಾನ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ಈ ಮೈಕ್ರೋಕಾಂಬ್ ಬಗ್ಗೆ ತಿಳ್ಕೊಳ್ಳೋಣ. ಮೈಕ್ರೋಕಾಂಬ್ ಅಂತಕ್ಕಂತಹ ಒಂದು ಟೆಕ್ನಾಲಜಿ, ತಂತ್ರಜ್ಞಾನವನ್ನು ಬಳಸಿಬಿಟ್ಟು ಇತ್ತೀಚೆಗಷ್ಟೇ ಆಸ್ಟ್ರೇಲಿಯಾ ದೇಶದಲ್ಲಿ ಪ್ರಪಂಚದ ಅತ್ಯಂತ ವೇಗದ ಇಂಟರ್ನೆಟ್ ಅಥವಾ ಅಂತರ್ಜಾಲ ವ್ಯವಸ್ಥೆಯನ್ನ ಅಭಿವೃದ್ಧಿಪಡಿಸಲಾಗಿತ್ತು. ಇದಕ್ಕೆ ಮೈಕ್ರೋಕಾಮ್ ಅಂತ ಹೆಸರಿಡಲಾಗಿದೆ. ಇಲ್ಲಿ ಆಪ್ಟಿಕಲ್ ಫೈಬರ್ ಅನ್ನ ಬಳಸಲಾಗುತ್ತೆ. ಸೊ ಇವರು ಬಳಸಿರತಕ್ಕಂತಹ ಒಂದು ತತ್ವ ಯಾವುದು, ಪ್ರಿನ್ಸಿಪಲ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಬಹಳ ಪ್ರಮುಖವಾದಂತಹ ಪ್ರಶ್ನೆ ಎಕ್ಸಾಮ್ ದೃಷ್ಟಿಯಿಂದ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ, ಸಂಪೂರ್ಣ ಆಂತರಿಕ ಪ್ರತಿಫಲನ. ಇದನ್ನ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ ಇದನ್ನ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ TIR ಅಂತ ನೋಟ್ ಮಾಡ್ಕೊಳ್ಳಿ. ಬಿಕಾಸ್ ಈ ಮೈಕ್ರೋಕಾಮ್ ನಲ್ಲಿ ಆಸ್ಟ್ರೇಲಿಯಾದ ಸಂಸ್ಥೆಗಳು ಆಪ್ಟಿಕಲ್ ಫೈಬರ್ ಅನ್ನ ಬಳಸಿದ್ದಾರೆ. ಆಪ್ಟಿಕಲ್ ಫೈಬರ್ ನಲ್ಲಿ ನಡೀತಕ್ಕಂತಹ ಪ್ರಕ್ರಿಯೆ ನಮಗೆ ಗೊತ್ತಿರೋ ರೀತಿ ಸಂಪೂರ್ಣ ಆಂತರಿಕ ಪ್ರತಿಫಲನ ಅಥವಾ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸೊ ಆಪ್ಷನ್ ಡಿ ಸರಿಯಾದಂತಹ ಉತ್ತರ ಆಗುತ್ತೆ. ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ, ಪರೀಕ್ಷೆಯಲ್ಲಿ ಕೇಳ್ತಾರೆ. 9ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಹಿಟ್ಲರ್ ಸಾಕಿದ ಮೊಸಳೆಯು ಮಾಸ್ಕೋ ಝೂ ನಲ್ಲಿ ಸಾವನ್ನಪ್ಪಿದೆ. ಇದರ ಆ ಮೊಸಳೆಯ ಹೆಸರೇನು? ನೋಡಿ, ಹಿಟ್ಲರ್ ನಮಗೆ ಗೊತ್ತಿರೋ ರೀತಿ ನಾಜಿ ಪಕ್ಷದ ಮುಖಂಡ, ಜರ್ಮನಿಯ ಸರ್ವಾಧಿಕಾರಿ, ಯಹೂದಿಗಳ ವಿರೋಧಿ, ಲಕ್ಷಾಂತರ ಯಹೂದಿಗಳ ಮಾರಣ ಹೋಮಕ್ಕೆ ಕಾರಣರಾದಂತಹ ಒಬ್ಬ ಕುಖ್ಯಾತಿಯನ್ನ ಪಡೆದಿರತಕ್ಕಂತಹ ಸರ್ವಾಧಿಕಾರಿ, ಜರ್ಮನಿ ದೇಶದವನು. ಸೊ ಈತ ಸಾಕಿದಂತಹ ಒಂದು ಮೊಸಳೆ ಇತ್ತೀಚೆಗಷ್ಟೇ ರಷ್ಯಾ ದೇಶದ ಮಾಸ್ಕೋ ಪ್ರಾಣಿ ಸಂಗ್ರಹಾಲಯ ಝೂನಲ್ಲಿ ಮೃತಪಟ್ಟಿದೆ. ಅದರ ಹೆಸರೇನು ಅಂತ ಕೇಳ್ತಾ ಇದ್ದಾರೆ. ಇದು ಕೂಡ ಪರೀಕ್ಷೆಯಲ್ಲಿ ಕೆಲವರು ಬಾರಿ ಕೇಳಬಹುದಾಗುತ್ತೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ, ಶನಿ ಗ್ರಹ. ಶನಿ ನೋಡಿ, ಅವನು ಶನಿ ಅಂತ ಏನು ಹೆಸರಿಟ್ಟಿಲ್ಲ, ಬಿಕಾಸ್ ಶನಿ ಅಂತಕ್ಕಂತಹದ್ದು ಭಾರತೀಯ ಹೆಸರಾಗುತ್ತೆ. ಬಟ್ ಆತ ಇಟ್ಟಿದ್ದಂತಹ ಹೆಸರು ಸ್ಯಾಟರ್ನ್. ಸೊ ಆ ಒಂದು ಮೊಸಳೆಗೆ ಸ್ಯಾಟರ್ನ್ ಅಂತ ಹೆಸರಿಟ್ಟಿದ್ರು. ಆ ಮೊಸಳೆ ಇತ್ತೀಚೆಗಷ್ಟೇ ಮಾಸ್ಕೋ ಝೂ ನಲ್ಲಿ ಮೃತಪಟ್ಟಿದೆ. ತುಂಬಾ ಪ್ರಮುಖವಾದಂತಹ ಪ್ರಶ್ನೆ, ಸ್ಯಾಟರ್ನ್ ಅಥವಾ ಶನಿ ಗ್ರಹ. 10 ಮತ್ತು ಕೊನೆಯ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ಇಂಟರ್ನ್ಯಾಷನಲ್ ಮಿಸ್ಸಿಂಗ್ ಚಿಲ್ಡ್ರನ್ಸ್ ಡೇ ಯಾವಾಗ ಆಚರಿಸಲಾಗುತ್ತೆ? ಪ್ರಪಂಚದಲ್ಲಿ ನಾಪತ್ತೆಯಾದಂತಹ ಮಕ್ಕಳಿಗೋಸ್ಕರ ಅವರ ಒಂದು ಕುರಿತು ಅರಿವನ್ನ ಮೂಡಿಸುವಂತಹ ಉದ್ದೇಶದಿಂದ ಒಂದು ದಿನವನ್ನ ಆಚರಣೆ ಮಾಡಲಾಗುತ್ತೆ. ಇದು ಯಾವತ್ತು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ, ಮೇ 25. ಸೊ ಇವತ್ತು ಪ್ರತಿ ವರ್ಷ ಮೇ 25ನೇ ತಾರೀಕಿನಂದು ಇಂಟರ್ನ್ಯಾಷನಲ್ ಮಿಸ್ಸಿಂಗ್ ಚಿಲ್ಡ್ರನ್ಸ್ ಡೇ ಅಂತ ಆಚರಣೆ ಮಾಡಲಾಗುತ್ತೆ. ಬಟ್ ಮೂಲತಃವಾಗಿ ಇದನ್ನ 1983ನೇ ಇಸ್ವಿಯಲ್ಲಿ ಅಂದಿನ ಅಮೆರಿಕ ಅಧ್ಯಕ್ಷ ರೊನಾಲ್ಡ್ ರೇಗನ್ ಅವರು ಈ ಒಂದು ದಿನಕ್ಕೆ ಚಾಲನೆಯನ್ನ ಕೊಟ್ಟಿರ್ತಾರೆ. ಅವರು ನ್ಯಾಷನಲ್ ಮಿಸ್ಸಿಂಗ್ ಚಿಲ್ಡ್ರನ್ ಡೇ ಅಂದ್ರೆ ಅಮೆರಿಕದ ರಾಷ್ಟ್ರೀಯ ನಾಪತ್ತೆಯಾದ ಮಕ್ಕಳ ದಿನ ಅಂತ ಆಚರಣೆ ಮಾಡ್ತಾರೆ. ಬಟ್ ಅದೇ ದಿನವನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ವಿಸ್ತರಣೆ ಮಾಡಲಾಗುತ್ತೆ. ಈಗ ಇದು ಇಂಟರ್ನ್ಯಾಷನಲ್ ಮಿಸ್ಸಿಂಗ್ ಚಿಲ್ಡ್ರನ್ಸ್ ಡೇ. ಅಮೆರಿಕದಲ್ಲಿ ಕೂಡ ಮೇ 25ನೇ ತಾರೀಕಿನಂದೇ ರಾಷ್ಟ್ರೀಯ ನಾಪತ್ತೆಯಾದಂತಹ ಮಕ್ಕಳ ದಿನ ಅಂತ ಆಚರಣೆ ಮಾಡ್ತಾರೆ. ಅಂಡ್ ಅದೇ ದಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಆಚರಣೆ ಮಾಡ್ತಾರೆ. ತುಂಬಾ ಇಂಪಾರ್ಟೆಂಟ್. ಇದಕ್ಕೆ ಚಾಲನೆ ಕೊಟ್ಟವರು ಯಾರು ಅಂತ ಕೂಡ ಕೆಲವೊಂದು ಬಾರಿ ಕೇಳಬಹುದು. 1983ರಲ್ಲಿ ಅಂದಿನ ಅಮೆರಿಕದ ಪ್ರೆಸಿಡೆಂಟ್ ರೊನಾಲ್ಡ್ ರೇಗನ್ ಅವರು ಚಾಲನೆ ಕೊಟ್ಟಿದ್ರು. ಇದರೊಂದಿಗೆ ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆ ಮುಕ್ತಾಯ ಆಗುತ್ತೆ. ವಿಡಿಯೋವನ್ನ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಯು ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.